ಸಂಚಿಕೆ 37. ಆದಿತ್ಯ ಕರಿಗಾಲ ಕಡಂಬೂರು ಮಾಳಿಗೆಗೆ ಬಂದಾಗಲಿಂದ ಆ ಮಾಳಿಗೆಯಲ್ಲಿ ನಿರಂತರವಾಗಿ ವಾಸ ಮಾಡಿದ್ದವರನ್ನು, ಅತಿಥಿಯಾಗಿ ಬಂದಿದ್ದವರನ್ನು ಮುಳ್ಳಿನ ಮೇಲೆ ನಿಂತ ಹಾಗೆ, ಬೆಂಕಿನ ಮೇಲೆ ನಡೆಯೋ ಹಾಗೆ ಕಾಲ ಕಳಿಬೇಕಾಗಿತ್ತು. ಯುವರಾಜನ ಬಾಯಿಯಿಂದ ಯಾವ ನಿಮಿಷದಲ್ಲಿ ಎಂಥ ಹಸ್ತ್ರ ಹೊರಡುತ್ತೆ ಅಂತ ಯಾರಿಂದ ನುಗ್ಗಿಸೋಕ್ಕಾಗಿಲ್ಲ. ಆದ್ದರಿಂದ ಎಲ್ಲರೂ ತುಂಬ ಒದ್ದಾಡ್ತಾ ಇದ್ದರು. ಸೋಳ ಸಿಂಹಾಸನದಲ್ಲಿ ಮಧುರಾಂಧಕನ ಹತ್ತಿಸಿ ಕುಡ್ಸೋಕ್ಕೆ ಮಾಡೋ ಸಂಚಿನ ಬಗ್ಗೆ ಗರಿಕಾಲ ಆವಾಗ ಜಾಡೆ ಮಾಡಿಯಾಗಿ ಹೇಳಿ ಎಲ್ಲರನ್ನ ಒದ್ದಾಡೋ ಹಾಗೆ ಮಾಡ್ದ. ಪಳುವಟರಿಂದ ಇದನ್ನು ತಡೆಯೋಕ್ಕಾಗಿಲ್ಲ. ಚಿಕ್ಕ ರಾಜಗಳನ್ನ ಅಭಿಪ್ರಾಯವನ್ನು ಕರಿಗಾಲನಿಂದ ಹೊರಗಡೆ ಹಾಗೇ ಫ್ರ್ಯಾಂಕಾಗಿ ಹೇಳ್ಬಿಡ್ಬೇಕಾಗಿದ್ದೆ ಅಂತ ಸಂಬೋರರ ಥರ ಒತ್ತಾಯ ಮಾಡಿದರು. ಸಂಬೋರರು ಸ್ವಲ್ಪ ತಾಳಿ ಈಗಲೂ ನಮ್ಮ ಅತಿಥಿಯಾಗಿ ಬಂದಿದ್ದಾನೆ, ತುಂಬ ಮೊರಟಾಗಿ ಇದ್ದಾನೆ, ಒಂದು ಅಂದ್ಕೊಂಡು ಬೇರೊಂದಾಗ ಆಗ್ಬಿಟ್ರೆ ಏನು ಮಾಡೋದು, ಒಳ್ಳೆ ಸಮಯ ನೋಡಿ ಹೇಳೋಣ ಅಂತ ಹೇಳಿ ತಳ್ಳಿ ಹಾಕ್ತಾಯಿದ್ರು. ಹೇಗೆ ಈ ಮಾತನ್ನು ಶುರು ಮಾಡೋದು ಅಂತ ಧರ್ಮಸಂಗಡವನ್ನು ಅವರುಗಳಿಗೆ ಇಡದೆ ಆದಿತ್ಯ ಕರಿಗಾಲನೇ ಒಂದು ದಿವಸ ಎಲ್ಲರೂ ಸೇರಿದ್ದ ಸಮಯದಲ್ಲಿ ಪಟ್ಟವರ್ತನವಾಗಿ ಅದರ ಬಗ್ಗೆ ಕೇಳ್ಬಿಟ್ಟ. ಪಳುವೂರು ಅಜ್ಜನ ಹತ್ರನೂ ಕಡಂಬೂರು ಮಾವನ ಹತ್ರನೂ ಒಂದು ಮುಖ್ಯವಾದ ವಿಷಯದಲ್ಲಿ ಯೋಚನೆ ಕೇಳೋದಕ್ಕಾಗಿ ನಾನು ಇಲ್ಲಿ ಬಂದೆ. ಅದನ್ನು ಇವಾಗ ಕೇಳ್ಬಿಡ್ತೀನಿ. 3 ವರ್ಷಗಳ ಮುಂಚೆ ನನ್ನ ಅಪ್ಪ ನನ್ನನ್ನು ಸೋಳ ಸಾಮ್ರಾಜ್ಯವನ್ನು ಪಟ್ಟದ ಯುವರಾಜನಾಗಿ ಬಹಿರಂಗವಾಗಿ ಮುಡಿಸುಟ್ಟಿದ್ರು. ಆಮೇಲೆ ನೀವು ಎಲ್ಲರೂ ಸಮ್ಮತಿ ಕೊಟ್ರಿ. ಇವಾಗ ಚಕ್ರವರ್ತಿ ತಮ್ಮ ಅಭಿಪ್ರಾಯನ ಚೇಂಜ್ ಮಾಡಿಕೊಂಡೆ ಹಾಗೆ ಅನಿಸುತ್ತೆ. ಮೊದಲನೇದನ್ನು ಸಿಂಹಾಸನದಲ್ಲಿ ಹತ್ತಿಸಿ ಪಟ್ಟ ಕಟ್ಟಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಅಂತ ತಂಜಾವೂರಿಗೆ ಬರುವಾಗ ನನಗೆ ಪದೇ ಹೇಳ್ತಾನೆ ಇದ್ದಾರೆ. ನಾನು ಹೋಗದೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ಯಾತಕ್ಕೋಸ್ಕರ ತಂಜಾವೂರು ಹೋಗಬೇಕು? ಹೋಗಿ ನಮ್ಮ ತಂದೆಯ ಮಾತೆಯನ್ನು ಸೀದಾ ಯಾಕೆ ತಳ್ಳಿ ಹಾಕಬೇಕು? ಅದಕ್ಕಿಂತ ಹೋಗದೆ ಇರೋದೇ ಒಳ್ಳೇದಲ್ವಾ? ಪಳುವೂರು ರಾಜ್ಯ, ಕಡಂಬೂರು ಮಾಮ, ನೀವು ದೊಡ್ಡವರು, ಎಲ್ಲ ನ್ಯಾಯನೂ ಗೊತ್ತಿರೋರು, ನೀವೇ ಹೇಳಿ. ರಾಜ್ಯವನ್ನು ಮಧುರಾಂಧಕನಿಗೆ ಬಿಟ್ಕೊಡೋ ಹಾಗೆ ನನ್ನ ತಂದೆ ಇಷ್ಟು ಕಾಲ ಆದಮೇಲೆ ನನ್ನನ್ನು ಕೇಳೋದು ನ್ಯಾಯ ಆಗುತ್ತಾ? ಅದನ್ನು ನಾನು ಬೇಡ ಅಂತ ಹೇಳೋದು ತಪ್ಪಾಗುತ್ತಾ ಅಂತ ಹೇಳಿ ಆದಿತ್ಯ ಕರಿಗಾಲನ ಕೇಳಿದ ತಕ್ಷಣ ಎಲ್ಲರೂ ಯೋಚನೆ ಮಾಡಿ ಹಂಗೆ ನಿಂತುಬಿಟ್ರು. ಪಳುವಟರ ಗಂಟಲನ್ನ ಇದು ಮಾಡಿಕೊಂಡು ಆನ್ಸರ್ ಹೇಳೋಕ್ಕೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡು, ಮಗನೇ, ಈ ವಿಷಯವಾಗಿ ನಿಮ್ಮ ಹತ್ರ ತಿರುಕೋಲೂರು ಪಾಟನನ್ನು ಯೋಚನೆ ಕೇಳಿರ್ತೀರಲ್ವ, ಮಲೆಮಾನ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರು. ಆಹಾ, ಅವರುಗಳು ಆ ಮುದುಕರ ರಿಯಲ್ಲೇ ಏನು ಅಂತ ನಿಮಗೆ ಗೊತ್ತಿಲ್ವ? ಅವರ ಮೊಮ್ಮಕ್ಕಳು ಮರಿಮಕ್ಕಳು ಸಿಂಹಾಸನವನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಟ್ಬಿಡೋಕ್ಕೆ ಅವ್ರು ಸಮ್ಮತಿ ಕೊಡ್ತಾರೆ. ಅದಕ್ಕಿಂತ ನನ್ನ ಹೆತ್ತ ತಾಯಿಯನ್ನು ಸೇರಿಸಿ ಅವರು ಕೊಂದಾಕ್ಬಿಡ್ತಾರೆ. ಇವಾಗಲೇ ಮಲೆಮಾನ್ ಸೈನ್ಯ ಸೇರ್ಸೋಕ್ಕೆ ಶುರು ಮಾಡಿಬಿಟ್ರು. ಅವರ ಮೊಮ್ಮಗನ ಸಿಂಹಾಸನ ಹಕ್ಕನ್ನು ತೋರಿಸೋದಕ್ಕೋಸ್ಕರ. ಆದರೆ ನಾನು ಅವರ ಮಾತನ್ನು ಕೇಳಿಕೊಂಡು ಮಾತ್ರ ನಡೆಯೋದಿಲ್ಲ. ನೀವೆಲ್ಲರೂ ಹೇಗೆ ಹೇಳ್ತೀರೋ ಆ ಥರ ನಡ್ಕೋತೀನಿ ಅಂತ ಕರಿಗಾಲನ ತುಂಬ ಚಾತುರ್ಯವಾಗಿ ಮಾತಾಡಿದ್ದೇನೆ. ಆದರೆ ಇದರಿಂದ ಏಮಾರಿ ಹೋದ ಪಳುವಟರಿಯರು ಮಲೆಮಾನ್ ಹಾಗೆ ತನೆಯನ್ನು ಮಗ ಎದುರಿಸೋ ಹಾಗೆ ನಾವೇನು ಹೇಳೋರಲ್ಲ. ಚಕ್ರವರ್ತಿನ ಕಟ್ಲೆ ಏನಾಗಿದ್ರೂ ಅದನ್ನು ಅನುಸರಿಸಿ ನಡೆಸೋಕ್ಕೆ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ. ಆದ್ದರಿಂದ ನ್ಯಾಯ ಏನು ಅಂತ ಹೇಳೋ ಹಕ್ಕು ನಮಗೂ ಇದೆ. ಚಕ್ರವರ್ತಿ ಈ ವಿಷಯವಾಗಿ ಹೇಳೋದ್ರಲ್ಲಿ ನ್ಯಾಯವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈ ಸೋಳ ಸಾಮ್ರಾಜ್ಯನೇ ಮಧುರಾಂಧಕರಿಗೆ ಹಕ್ಕು ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಯುವರಾಜ, ನೀವು ಕೇಳಿದ್ದಿಂದ ನಮ್ಮ ಮನಸ್ಸನ್ನು ಬಿಟ್ಟು ಹೇಳ್ತಾ ಇದ್ದೀವಿ. ತೀರ್ಮಾನ ನಿಮ್ಮ ಇಷ್ಟವನ್ನು ಆಗಿದ್ದು. ಈ ವಿವಾದವನ್ನು ಬೆಳೆಯೋ ಥರ ಮಾಡೋದು ರಾಜ್ಯಕ್ಕೆ ತುಂಬ ಅಪಾಯಕರವಾದದ್ದು ಅಂತ ನಾವು ಅಂದ್ಕೊಂಡಿದ್ವಿ. ಆದ್ದರಿಂದ ಏನೇನೂ ಒಂದು ಸಮರಸವಾದ ಬರೋದು ಒಳ್ಳೆಯದು. ಸೋಳ ಸಾಮ್ರಾಜ್ಯ ಇವಾಗ ಮುಂಚೆ ಹಾಗೆ 2 ಆರುಗಳಿಗೆ ಮಧ್ಯೆ ಅಡ್ಡ ಆಗಿ ಇರಲಿಲ್ಲ. ಕುಮರಿ ಮುನೆಯಿಂದ ಕೃಷ್ಣಾ ನದಿ ತನಕ ಹರಳಿ ಬಿಟ್ಟಿದೆ. ಇದನ್ನೇ ಎರಡಾಗಿ ತುಂಡು ಮಾಡಿದ್ರು ಒಬ್ಬೊಬ್ರಿಗೂ ದೊಡ್ಡ ರಾಜ್ಯ ಸಿಕ್ಕತ್ತೆ. ಅದರಿಂದ ಕೊಳ್ಳಿಡ ತನಕ ನದಿಗೆ ದಕ್ಷಿಣ ಕಡೆ ಇಲ್ಲಿರೋ ರಾಜ್ಯವನ್ನು ಮಧುರಾಂಧ ದೇವರಿಗೂ, ಉತ್ತರ ಕಡೆ ಇರುವ ಭಾಗವನ್ನು ನಿಮಗೂ ಅಂತ ಶೇರ್ ಮಾಡಿಕೊಡೋದು ಒಳ್ಳೆಯದು. ಇದು ನಮ್ಮ ಎಲ್ಲರನ್ನ ಅಭಿಪ್ರಾಯ. ನೀವು ಇದನ್ನು ಒಪ್ಪಿಕೊಂಡ್ರೆ ಮೇಲೆ ಆಗಬೇಕಾದ ಕೆಲಸವನ್ನು ನೋಡ್ಬೋದು. ಚಕ್ರವರ್ತಿಯನ್ನು ಈ ಏರ್ಪಾಡಿಗೆ ಸಮ್ಮತ ಕೊಡೋ ಹಾಗೆ ಮಾಡೋ ಜವಾಬ್ದಾರಿಯನ್ನು ನಾನು ಒತ್ತಿಸ್ಕೊಳ್ತೀನಿ ಅಂತ ಹೇಳಿದರು ಪಳುವಟರಿ. ಆದಿತ್ಯ ಕರಿಗಾಲನ ಇವಾಗ ಕಲಗಲ ಅಂತ ನಗ್ದಿದ್ದು ಪಳುವಟರಿಯನ್ನ ಹೊಟ್ಟೆಯಲ್ಲಿ ಬೆಂಕಿಯನ್ನು ಹುಟ್ಟಿಸಿತು. ಅಜ್ಜ, ಸೋಳ ರಾಜ್ಯವನ್ನು 2 ತುಂಡು ಮಾಡಿ ದಕ್ಷಿಣ ರಾಜ್ಯದಲ್ಲಿ ಪಳುವಟರಿಯರುಗಳನ್ನು, ಉತ್ತರ ರಾಜ್ಯದಲ್ಲಿ ಸಂಬೋರಿಯರುಗಳನ್ನು ಅಧಿಕಾರ ಮಾಡೋದು ಸರಿಯಾದ ಇದೇನೆ. ನಿಮ್ಮ 2 ಕುಟುಂಬದವರು ನಮ್ಮ ಅಜ್ಜ ಕಾಲದಿಂದ ಮಾಡ್ಕೊಂಡು ಬಂದಿದ್ದ ಸೇವೆಗೆ ಸರಿಯಾದ ಬಹುಮಾನ. ಆದರೆ ರಾಜ್ಯವನ್ನು ತುಂಡು ಮಾಡೋಕ್ಕೆ ನನಗೆ ಸ್ವಲ್ಪ ಇಷ್ಟ ಇಲ್ಲ. ಪರಂಪರೆಯಾಗಿ ಬಂದಿದ್ದ ರಾಜ್ಯವನ್ನು ಈ ಥರ ಶೇರ್ ಮಾಡೋದು ಒಳ್ಳೆಯದಲ್ಲ.
ಅದು ಅದನ್ನು ಆ ಥರ ಮಾಡೋದನ್ನು ಒಂದೇ, ತಾಳಿ ಕಟ್ಟಿದ್ದ ಹೆಂಡ್ತಿನ ಬೇರೆಯವ್ರಿಗೆ ಬಿಟ್ಕೊಡೋದನ್ನು ಒಂದೇ. ಮುದುಕರುಗಳಾಗಿ ನಿಮಗೆ ಅದು ಸಂಬಂಧವಾಗಿರ್ಬೋದು, ನನಗೆ ಅದು ಸಂಬಂಧ ಇಲ್ಲ ಅಂತ ಕರಿಗಾಲನ್ ಹೇಳಿದಾಗ ದೊಡ್ಡ ಪಳುವೇಟರ ಕಣ್ಗಳಲ್ಲಿ ಬೆಂಕಿ ಉರಿಯಿತು. ಅವರು ಹಾಗೆ ಕುದಿಸಿ ಎತ್ತರು. ಒಡೆವ ಸೊಂಟದಿಂದ ವಾಳನ್ನು ಎತ್ತಕ್ಕೂ ಆಯುಧವಾದರು. ಇಂಥ ಸಮಯದಲ್ಲಿ ಕರಿಗಾಲ, ಅಜ್ಜ ಯಾಕೆ ಅಷ್ಟರಲ್ಲಿ ಎದ್ದೋಗ್ಬೇಕು ನೋಡ್ತಾ ಇದ್ದೀರಾ? ನನ್ನ ಯೋಚನೆಯನ್ನು ಪೂರ್ತಿ ಕೇಳಿಬಿಟ್ಟು ಹೋಗಿ. ಚೋಳ ರಾಜ್ಯವನ್ನು ತುಂಡು ಮಾಡೋದಕ್ಕೆ ನನಗೆ ಸಂಬಂಧ ಇಲ್ಲ. ನನ್ನ ಕೊಲದ ಮುನ್ನೋರುಗಳನ್ನು, ನೀವು ನಿಮ್ಮ ಮುನ್ನೋರುಗಳು 5 ತಲೆಮಾರುಗಳಿಂದ ಪಾಡುಪಟ್ಟು ಎಷ್ಟೋ ಸೈನಿಕರುಗಳನ್ನು ಉಸಿರನ್ನು ಬಲಿ ಕೊಟ್ಟು ಸೇರಿಸಿದ್ದ ಚೋಳ ರಾಜ್ಯ ಇವಾಗ ಇದಕ್ಕೆ ಬಂದಿದೆ. ಇದನ್ನು ಎರಡಾಗಿ ಬಿಡಿಸಿ ಚಿಕ್ಕ ಪಾರ್ಟಾಗಿ ಮಾಡೋದು ಪಾಪ. ವೀರಸ್ವರ್ಗದಲ್ಲಿರುವ ರಾಜಾದಿತ್ಯರು ಮುಂತಾದ ನಮ್ಮ ಮುನ್ನೋರುಗಳು ನಮ್ಮನ್ನು ಸಬಿಸಕ್ಕೇನು ಆಗತ್ತೆ. ಯಾವುದಾದಿರೂ ಆ ಯೋಚನೆಯನ್ನು ಬಿಟ್ಬಿಡಿ. ಈ ದೊಡ್ಡ ಚೋಳ ರಾಜ್ಯ ಪೂರಾನು ಮಧುರಾಂಧನಿಗೆ ಬಿಟ್ಟು ಕೊಟ್ಬಿಡ್ತೀನಿ. ನನಗೆ ಅದಕ್ಕೆ ನ್ಯಾಯನೂ ಇದೆ. ಆದರೆ ನನ್ನ ದೊಡ್ಡ ಅಜ್ಜನ ಮಗ ಮಧುರಾಂಧಕ. ಆದ್ದರಿಂದ ನನ್ನ ತಂದೆಗೆ ಬದಲಾಗಿ ಮಧುರಾಂಧಕನಿಗೆ ಪಟ್ಟ ಕಟ್ಟಿರಬೇಕು. ಪರಾಂಧ ಚಕ್ರವರ್ತಿನ ಏರ್ಪಾಡಿಂದ ನನ್ನ ತಂದೆ ಮುಡಿ ಪಟ್ಟ ಕಟ್ಟುವ ಹಾಗೆ ಆಯಿತು. ಆ ತಪ್ಪು ಅವರಿಂದನೇ ಹೋಗಲಿ. ತಂದೆ ಆದಮೇಲೆ ಮಗ ಅನ್ನೋ ನೇತಿಯಿಂದ ನನಗೆ ಈ ರಾಜ್ಯದ ಹೆಸರಲ್ಲಿ ಪೂರ್ಣ ಹಕ್ಕಿದ್ರೂ ಅದನ್ನು ನಾನು ಬಿಟ್ಕೊಟ್ಬಿಡ್ತೀನಿ. ಆದರೆ ಅದಕ್ಕೆ ಒಂದೇ ಒಂದು ಕಂಡೀಷನ್. ನಾರ್ತ್ ಕಡೆ ಮೇಲೆ ಪಡೆ ಎತ್ತಿ ಹೋಗೋಕ್ಕೆ 3 ಲಕ್ಷ ಸೈನಿಕರು ಕೊಂಡಿದ್ದ ಸೈನ್ಯ ನನಗೆ ಬೇಕು. ಆ ದೊಡ್ಡ ಸೈನ್ಯಕ್ಕೆ ಬೇಕಾದ ತಳವಾಡಗಳು, ಸಾಮಾನುಗಳು, ಸಾಮಗ್ರಿಗಳು, 1 ವರ್ಷಕ್ಕೆ ಬೇಕಾದರೆ ಊಟ ತಿಂಡಿ ಎಲ್ಲನೂ ತೆರಳಿಸಿ ಕೊಡಬೇಕು. ಕಡಲಲ್ಲಿ ಹೋಗೋ ಹಾಗೆ 300 ದೊಡ್ಡ ಮರಕಲಗಳಿಗೆ ನನಗೆ ಬೇಕು. ಪಾರ್ಥಿಬೇಂದ್ರನ್ನ ಕಪ್ಪಲ್ ಪಡೆ ಹೆಡ್ ಮಾಡಿ ಕಡಲೋರವಾಗಿ ಬರೋಕ್ಕೆ ಹೇಳ್ಬಿಟ್ಟು ನಾನು ನೆಲದ ಮಾರ್ಗದಿಂದ ನಾರ್ತ್ ಕಡೆ ಪಡೆ ಎತ್ತಿ ಹೋಗ್ತೀನಿ. ಗಂಗೆ ನದಿನ ಮುಖದ್ವಾರದಲ್ಲಿ ನಾನು ಪಾರ್ಥಿಬೇಂದ್ರನ್ನ ಮೀಟ್ ಮಾಡ್ತೀವಿ. ಆಮೇಲೆ ತಿರ್ಗಾ ಅಲ್ಲಿಂದ ನಾರ್ತ್ ಕಡೆ ಹೋಗ್ತೀವಿ. ನಮ್ಮ ಕುಲದ ಮುನ್ನೋರುಗಳಾದ್ರೆ ನನ್ನ ಹೆಸರು ಕೊಂಡ ಕರಿಗಾಲ ಒಳವ ಹಿಮಾಲಯದ ಮೇಲೆ ಪುಳಿಪಾವಟವನ್ನು ನಾಟಿಸಿದ್ದಾನೆ ಅಂತ ಹೇಳಿ ಕವಿಗಳು ಹಾಡಿ ಇಟ್ಟಿದ್ದಾರೆ. ನಮ್ಮ ಮುನ್ನೋರುಗಳು ಸಾಧಿಸೋದನ್ನು ನಾನು ಇವಾಗ ತಿರ್ಗಾನು ಸಾಧಿಸ್ತೀನಿ. ನನ್ನ ವಾಳಿನ ಶಕ್ತಿಯಿಂದನೂ ನನ್ನ ಜೊತೆ ಬರುವ ಸೈನಿಕರುಗಳ ಹೆಗಲು ಬಲದಿಂದನೂ ಕೃಷ್ಣಾ ನದಿಕೆಯಿಂದ ನಾರ್ತ್ ಕಡೆ ನಾನಾಗೇ ಕೈ ಹಿಡಿಯುವ ದೇಶಗಳಿಗೆ ನಾನು ಚಕ್ರವರ್ತಿ ಆಗ್ತೀನಿ. ಇಲ್ಲ ಅಂದರೆ ಈ ಜಗಳದಲ್ಲಿ ನಾನು ಸತ್ತೋದ್ರೆ ಸೋಳಕೊಳದನ್ನು ವೀರ ಹೊಗಳನ್ನು ನೆಲೆ ನಾಟಿಸಿಬಿಟ್ಟಿದ್ದೀವಿ ಅಂತ ಹೇಳಿ ಸಂತೋಷದಿಂದ ವೀರಸ್ವರ್ಗ ಸೇರ್ತೀನಿ. ಪಳುವೂರು ಪಾಠ, ಕಡಂಬೂರು ಮಾಮ ಏನು ಹೇಳ್ತಾ ಇದ್ದೀರಾ? ಈ ನಿಬಂಧನೆಯನ್ನು ನೆರವೇರಿಸಿಕೊಡೋಕ್ಕೆ ನೀವು ಒಪ್ಕೊಳ್ತೀರಾ ಅಂತ ಕೇಳಿದರು. ಈ ಥರ ಗಂಭೀರವಾಗಿ ಕೇಳಿಬಿಟ್ಟು ಕರಿಗಾಲ ನಿಲ್ಲಿಸಿದ ಮುದುಕರುಗಳಿಬ್ಬರೂ ಹಂಗೆ ನೋಡ್ತಾ ನಿಂತುಬಿಟ್ರು. ಪಳುವೇಟೆಯರ ಹಾಗೆ, ಯುವರಾಜ, ನಿಮ್ಮ ನಿಬಂಧನೆಯನ್ನು ಒಪ್ಪಿಕೊಳ್ಳೋಕ್ಕೆ ನಾವು ಯಾರು? ನಮಗೇನು ಹಕ್ಕು? ಚಕ್ರವರ್ತಿನೇ ಅಲ್ವಾ ಕೇಳಬೇಕು ಅಂತಂದರು. ಕರಿಗಾಲನ ಹಂಗೆ ಉಕ್ಕಿ ಎದ್ದು ಪಿಡುಗಿನ ಧ್ವನಿಯಿಂದ ಗರ್ಜನೆ ಮಾಡಿದ. ಪಾಠ, ಅಜ್ಜ, ಚಕ್ರವರ್ತಿನ ಹೆಸರಲ್ಲಿ ಹೇಳಿ ಯಾರನ್ನೇ ಏಮರ್ಸೋಣ ಅಂತ ನೋಡ್ತಾ ಇದ್ದೀರಾ? ನನ್ನನ್ನೇ ಏಮರ್ಸೋಕ್ಕಾಗಲ್ಲ. ನನ್ನ ತಂದೆಯನ್ನು ನೀವು ಅರಮನೆಯಲ್ಲಿ ಸೆರೆ ಹಾಕಿ ನಿಮ್ಮ ಇಷ್ಟ ಬಂದಂಗೆ ಆಡೋ ಗೊಂಬೆಯಾಗಿ ಇಟ್ಕೊಂಡಿದ್ದೀರಾ. ಅದು ನನಗೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀರಾ? ಚಿಕ್ಕ ಪಳುವೇಟೆಯರ ಅನುಮತಿ ಇಲ್ಲದೆ ಯಾರಾದರೂ ನನ್ನ ತಂದೆಯನ್ನು ನೋಡೋಕ್ಕಾಗುತ್ತಾ? ನನ್ನ ತಮ್ಮನನ್ನು ಈಳದಿಂದ ಸೆರೆ ಮಾಡ್ಕೊಂಡು ಬರೋಕ್ಕೆ ಹೇಳಿ ನನ್ನ ತಂದೆ ಕಟಲೆ ಹಾಕಿದ್ದು ಚಕ್ರವರ್ತಿನ ಸ್ವಂತ ಇಷ್ಟದಿಂದನ, ನಿಮ್ಮ ಒತ್ತಾಯದಿಂದ ತಾನೆ. ದೇಶ ಮಕ್ಕಳನ್ನು, ಕಣ್ಣಿಗೆ ಕಣ್ಣಾದ ಪ್ರಿಯವಾದ ಮಗನನ್ನು, ವೀರನನ್ನು ಸೆರೆ ಹಿಡ್ಕೊಂಡು ಬರೋ ಹಾಗೆ ಯಾವ ಅಪ್ಪನಾದರೂ ಇಷ್ಟಪಟ್ಟು ಕಟ್ಲೆ ಹಾಕ್ತಾರ? ಅರುಮೊಳೆಯವ್ರನ್ನೇ ಸೆರೆ ಮಾಡ್ಕೊಂಡು ಬಂದು ಕಡಲಲ್ಲಿ ಮುಳುಗಡಿಸಿ ಕೊಂದು ಬಿಟ್ಟದ ಹಾಗೆ ನಿಮ್ಮ ಹೆಸರಲ್ಲಿ ಇವತ್ತು ಸೋಳನಾಡಿನ ಜನಗಳೆಲ್ಲರೂ ಅಹಂಕಾರದಿಂದ ಕುದಿಸ್ತಾ ಇದ್ದಾರೆ. ಯುವರಾಜ, ಅಂಥ ಅಪಾಂಡವಾದ ಅಪವಾದವನ್ನು ಯಾರು ಹೇಳಿದವನ್ನ ನಾಲಿಗೆಯನ್ನು ಅವನನ್ನು ಕಂಡ ತುಂಡವಾಗ್ತೀನಿ ಅಂತ ಹೇಳಿ ಪಳುವೇಟರೆಯರು ಕೂಗಿದ್ರು. ಈ ಥರ ಹೇಳೋರು ಒಬ್ಬರಾಗಿದ್ದರೆ ನೀವು ಕಂಡ ತುಂಡ ಮಾಡ್ಬೋದು. 10 ಲಕ್ಷ ಜನ ಹೇಳ್ತಾ ಇದ್ದಾರೆ. ಅಷ್ಟು ಜನವನ್ನು ನೀವು ದಂಡಿಸೋದಾಗಿದ್ದರೆ ಈ ಸೋಳನಾಡು ಹೆಣವಾಗಿಲ್ಲೂ ಸುಡುಗಾಡಾಗಿನ್ನೂ ಚೇಂಜ್ ಆಗಿಬಿಡುತ್ತೆ. ಶಿವಗುಪ್ತನಾಗಿದ್ದ ಮಧುರಾಂಧಕನ ಆಡಳಿತ ಮಾಡೋಕ್ಕೆ ಸೋಳನಾಡು ಸರಿಯಾದ ಸಾಮ್ರಾಜ್ಯವಾಗಿರುತ್ತೆ. ಆದರೆ ಅಜ್ಜ, ಆ ಮಾತನ್ನು ನಾನು ನಂಬಲಿಲ್ಲ. ಮಕ್ಕಳು ಬುದ್ಧಿ ಇಲ್ಲದೆ ಇರೋ ಮೂಢರುಗಳು ಯಾವುದನ್ನು ತೀರಾ ವಿಚಾರಿಸದೆ ಒಬ್ಬನ ಕಟ್ಟಿಬಿಟ್ಟಿದ್ದ ಕಥೆಯನ್ನೇ ಬೇರೆಯವ್ರುಗಳು ತಿರ್ಗಾ ಹೇಳ್ತಾ ಇರ್ತಾರೆ. ಸೋಳಕುಲಕ್ಕೆ ಪರಂಪರೆಯಾಗಿ ಗೆಳೆಯರಾಗಿದ್ದ ನೀವು ಅಂತಹ ಪಡುಪಾದಕವನ್ನು ಒಂದು ದಿವಸನೂ ಮಾಡಿರಲ್ಲ.
ಅರುಳ್ಮೊழிವರ್ಮ ಕಡಲಲ್ಲಿ ಮುಳುಗಿದರೆ ಅದು ಅವನ ಹಣೆಬರ ಕಾರಣವಾಗಿ ಇರಬೇಕು. ಮೂರು ಲೋಕನ ಆಳಕ್ಕೆ ಹುಟ್ಟಿದ್ದಾನೆ ಅಂತ ಹೇಳಿ ಬಂದಿದ್ದ ಜೋಶಿಯರುಗಳು, ಆರುಡಕಾರಗಳು, ರೇಖಾಶಾಸ್ತ್ರಗಳು ಬಾಯಲ್ಲಿ ಮಣ್ಣನ್ನು ಹಾಕೋದಕ್ಕೆ ಕಡಲಲ್ಲಿ ಮುಳುಗಿ ಸತ್ತಿರಬೇಕು. ಆ ಪಾಠ ನೀನು ಎಷ್ಟಾದ್ರೂ ದೊಡ್ಡ ವೀರರಾಗಿದ್ರೂ ಮಧ್ಯಗಾಲಿಯಲ್ಲಿ ಬಿರುಗಾಳಿಯನ್ನು ಬರ ಮಾಡೋದನ್ನು ಅದರ ಕಪ್ಪಲ್ ಮೇಲೆ ಗುಡುಗು ಬೀಳೋ ಹಾಗೆಯನ್ನು ಮಾಡೋಕ್ಕೆ ನಿಮ್ಮಿಂದ ಕೂಡ ಆಗಲ್ಲ. ಒಂದು ವೇಳೆ ಅದು ಪಾಂಡಿನಾಡಿಯಿಂದ ಬರೋ ಮಂತ್ರವಾದಿನ ಕೆಲಸವಾಗಿರ್ಬೋದು, ನೀವೂ ಅದಕ್ಕೆ ಜವಾಬ್ದಾರಿ ಇಲ್ಲ. ಆದ್ದರಿಂದ ಅರುಳ್ಮೊಳ್ಳಿನ ಗತಿಗೂ ನೀವು ಜವಾಬ್ದಾರಿ ಇಲ್ಲ. ಆದ್ದರಿಂದ ಚಕ್ರವರ್ತಿನ ಕೇಳಿ ಹೇಳ್ತೀನಿ ಅಂತ ಮಾತ್ರ ಇನ್ಮೇಲೆ ನನ್ನ ಹತ್ರ ಹೇಳಬೇಡಿ. ಆಮೇಲೆ ನಾನು ಆ ಅನ್ಬಿಲ್ ಭ್ರಮರಾಯನ ಕೇಳಿ ಹೇಳಬೇಕು ಅಂತ ಕೂಡ ಹೇಳ್ತೀರ. ಚಕ್ರವರ್ತಿನ ಮುಖ್ಯಮಂತ್ರಿನೂ ಏನೋ ಆ ಪಟ್ಟಗಳನ್ನು ಹೊತ್ಕೊಂಡಿದ್ದಾರೆ. ನಿಮ್ಮ ಇಷ್ಟದ ಮೀರಿ ಅವ್ರುಗಳು ಏನು ಮಾಡೋಕ್ಕಾಗಲ್ಲ. ಪಳುವರು ಚಿಕ್ಕರಾಣಿ, ಚಿಕ್ಕಜ್ಜಿ, ನಂದಿನಿ ದೇವಿ ಬೇಕಾದರೆ ಕೇಳಿ ಹೇಳ್ತೀನಿ ಬೇಕಾದರೆ ಹೇಳಿ ಅಂತ. ಇಂಥ ಸಮಯ ಕಂದನ್ಮಾರ ಅಡ್ಡ ಮಾಡಿ, ಅಯ್ಯ ನಮ್ಮ ಮನೆಗೆ ಬಂದಿದ್ದ ಅತಿಥಿಗಳಾಗಿ ಬಂದಿರೋರನ್ನ ಅಂತ ಏನೋ ಹೇಳೋಕ್ಕೆ ಜೋರಾಗಿ ಹೇಳೋಕ್ಕೆ ಶುರು ಮಾಡ್ದ. ಕರಿಗಾಲನ ಒಂದು ಕಡೆ ಕಣ್ಣಲ್ಲಿ ಬೆಂಕಿ ಹತ್ತುವಾಗಿ ನೋಡಿಬಿಟ್ಟು 3 ಲೋಕಾನು ಬೆಂಕಿ ಬೂದಿ ಮಾಡಿದ್ದ ಶಿವನ ಹಾಗೆ ನಗುದು, ಕಂದಮ್ಮರ ಇದು ನಿಮ್ಮನೇನಾ? ಮರ್ತುಬಿಟ್ಟೆ. ಕೊಲ್ಲಿಮಲೆ ಬಲ್ವಿಲ್ ಓರಿನ ವಂಶದಿಂದ ಹುಟ್ಟಿದ ವೀರಾದಿ ಅನ್ನೋದನ್ನು ಮರ್ತುಬಿಟ್ಟೆ. ನಿಮ್ಮ ಮನೆಯಲ್ಲಿ ಅದನ್ನು ನೀರುವ ಸಮಯದಲ್ಲಿ ಸ್ವಲ್ಪ ಹೆದರ್ಕೊಂಡೇ ಮಾತಾಡಬೇಕು. ತಪ್ಪಾಗಿ ಏನು ಹೇಳಿಬಿಟ್ಟೆ? ನಿಮ್ಮ ಮನೆಯಲ್ಲಿ ಬಂದಿದ್ದ ಅತಿಥಿಗಳನ್ನು ಏನು ಮಾಡಿಬಿಟ್ಟಿದ್ದೀನಿ? ಕಂದನ್ಮರ, ಯಾಕೆ ನಿನ್ನ ಕೈಕಾಲುಗಳೆಲ್ಲ ನಡುಗ್ತಾ ಇದೆ? ಈಳದಲ್ಲಿ ಹುಟ್ಟಿರುವ ನಡುಕು ಜ್ವರ ನಿನಗೂ ಬಂದುಬಿಡ್ತಾ? ನೀನು ಈಳಕ್ಕೆ ಕೂಡ ಹೋಗಲಿಲ್ವಲ್ಲ ಅಂತಂದ. ವಂದಿತೇವನ ಆವಾಗ, ಗೋಮಗನೆ, ಕಂದನ್ಮಾರನಿಗೆ ನಡುಕು ಜ್ವರ ಇಲ್ಲ. ನೀವು ಪಳುವೂರು ಚಿಕ್ಕರಾಣಿಯನ್ನು ಅಜ್ಜಿ ಅಂತ ಹೇಳಿದ್ದಲ್ಲಿ ಅವನಿಗೆ ಕೋಪ ಅಂತಂದ. ಕಂದನ್ಮಾರ ವಂದಿತೇವನ ಕ್ರೋಧವಾಗಿ ನೋಡಿಕೊಂಡು ಕತ್ತಿಯನ್ನು ಎತ್ತಕ್ಕೆ ಶುರು ಮಾಡಿದ. ಪಾರ್ಥಿಬೇಂದ್ರನ ಅವನ ಕೈಯನ್ನು ಹಿಡಿದು ಕೂಡಿಸಿ ಕಿವಿಯಿಂದ ಏನೋ ಹೇಳ್ದ. ಕಂದನ್ಮಾರ ಹಂಗೆ ಸೈಲೆಂಟ್ ಆದ. ಅವನ ಮೈ ಮಾತ್ರ ಸ್ವಲ್ಪ ಹೊತ್ತು ನಡುಗ್ತಾ ಇತ್ತು. ಕರಿಗಾಲನ ಅವನ್ನ ನೋಡಿ ನಗ್ದುಬಿಟ್ಟು ಪಳೆಯೋಟರ ಪಕ್ಕ ತಿರುಗಿ, ಅಜ್ಜ, ಈ ಚಿಕ್ಕ ಯುವಕರು ಈಗ ತಾನೇ ಕಟ್ಟಿಗೆ ಇಲ್ಲದೆ ಕೆಲವೇ ಸತಿ ಹಂಗೆ ಎಗಿರಿ ದುಃಖ್ತಾರೆ. ಅವುಗಳನ್ನು ನೀವು ಕೇರ್ ಮಾಡಬೇಡ. ನೀವು ನನಗೆ ಅಜ್ಜನ ಮೊರೆ ಆಗ್ತೀರ. ಆದ್ದರಿಂದ ಚಿಕ್ಕರಾಣಿ ನನಗೆ ಅಜ್ಜಿ ತಾನೆ, ಆ ಥರ ನಾನು ಕರೆಯೋದ್ರಲ್ಲಿ ನನ್ನ ಅಜ್ಜಿಗೇನೂ ಬೇಸರ ಇಲ್ಲ, ನಿಮಗೂ ಬೇಸರ ಇಲ್ಲ. ಈ ಚಿಕ್ಕ ಹುಡುಗರುಗಳು ಮಾತ್ರ ಯಾಕೆ ಇಷ್ಟೊಂದು ಅಹಂಕಾರ ಉಟ್ಕೊಂಡು ಬರ್ತಾಯಿದ್ದೆ? ಹೋದರೆ ಹೋಗಲಿ, ನಾನು ಶುರು ಮಾಡಿದ ವಿಷಯವನ್ನು ಬಿಟ್ಬಿಟ್ಟು ಎಲ್ಲೆಯೋ ಹೋಗ್ಬಿಟ್ಟಿದ್ದೀನಿ. ನನ್ನ ತಂದೆ ಚಕ್ರವರ್ತಿನ ಮೇಲೆ ನೀವು ಭಾರವನ್ನು ಹಾಕಬೇಡಿ. ನೀವು ಸಮ್ಮತಿ ಕೊಟ್ಟರೆ ನನ್ನ ತಂದೆನೂ ಸಮ್ಮತಿಸ ಹಾಗೇನೆ. ಪೊಕ್ಕಿಷ ನಿಮ್ಮ ಕೈಯಲ್ಲಿದೆ. ಒಡಪುಲಕ್ಕೆ ಪಡೆಯತ್ತೆ ಹೋಗ್ತೀನಿ ಅಂತಂದರೆ ಸೋಳನಾಡಿಂದ 3 ಲಕ್ಷ 30 ಲಕ್ಷ ಸೈನಿಕರು ಪೋಟಿ ಹಾಕ್ಕೊಂಡು ಬರ್ತಾರೆ. 300 ಕಪ್ಪಲ್ಗಳನ್ನು ಸೇರಿಸಿಕೊಳ್ಳೋದ್ರಲ್ಲಿ ಕಷ್ಟ ಏನೂ ಇಲ್ಲ. ನೀವು ಸಮ್ಮತಿಸಬೇಕು, ಮಧುರಾಂಧಕ ದೇವನನ್ನು ಸಮ್ಮತಿಸಬೇಕು, ಅಷ್ಟೇ ತಾನು. ಏನು ಹೇಳ್ತೀರಾ ಅಂತ ಕರಿಗಾಲ ನಿಲ್ಲಿಸಿದ್ದ. ಹಂಗೇ ಒದ್ದಾಡಿ ಏನು ಮಾತಾಡೋದಂತೂ ಗೊತ್ತಾಗದೆ ಪಳುವಟೆಯ ಗಂಟ್ಲನ್ನು ಕಾಣಿಸಿ ಹಿಂಗೆ ಮಾಡಿಕೊಂಡು, ಕೋಮಗನೆ, ನಿಮ್ಮ ಅತಿಶಯವಾದ ಇಷ್ಟಕ್ಕೆ ನಾನು ಸಮ್ಮತಿ ಕೊಟ್ಟರು ಮಧುರಾಂಧಕ ದೇವರ ಸಮ್ಮತ ಹೇಗೆ ಬೇಕಲ್ವಾ? ಚಕ್ರವರ್ತಿ ಹತ್ರ ಹೇಳ್ಕೊಳ್ಳೋದೆ ನೀವು ದಿಗ್ವಿಜಯಕ್ಕೆ ಹೊರಡೋಕ್ಕಾಗಲ್ಲ ಅಲ್ವಾ? ಆದ್ದರಿಂದ ಎಲ್ಲರೂ ತಂಜಾವೂರಿಗೆ ಹೋಗೋಣ. ಅದು ಮಾತ್ರ ಆಗಲ್ಲ ಅಜ್ಜ. ತಂಜಾವೂರಿಗೆ ಹೋದ್ಮೇಲೆ ನಮ್ಮ ತಂದೆ ಬೇರೆ ಥರ ಏನಾದರೂ ಕಟ್ಟಲೆ ಮಾಡ್ತಾರೆ, ಅದನ್ನು ನನಗೆ ಮಿಂಚಿ ಹೋಗೋಕ್ಕಾಗಲ್ಲ. ಆಮೇಲೆ ಅಲ್ಲಿ ನನ್ನ ಅಮ್ಮ ಮಲೆ ಮಗಳಿದ್ದಾರೆ, ನನ್ನ ಸೋದರಿ ಎಳೆ ಪ್ರಾಟಿ ಇದ್ದಾಳೆ. ಅವ್ರುಗಳಿಗೆ ನಾನು ನನ್ನ ಮುಡಿ ಬೇಕು ಬೇಡ ಅಂತ ಹೇಳಿಬಿಟ್ಟು ದೇಸಾಂದ್ರ ಹೋಗೋದು ಸಮತ ಇರಲ್ಲ. ಅವ್ರುಗಳು ಮಾತನ್ನು ಮಿಂಚುವುದನ್ನು ಕಷ್ಟವಾಗಿರುತ್ತೆ. ಅಜ್ಜ, ಈ ವಿಷಯ ಈ ಕಡಂಬೂರು ಮಾಳಿಗೆಯಲ್ಲಿ ತಾನೇ ಎಂಡಾಗಬೇಕು. ನೀವು ತಂಜೆಗೆ ಹೋಗಿ ಮಧುರಾಂಧಕನ್ನೇ ಇಲ್ಲಿ ಕರ್ಕೊಂಬನ್ನಿ. ನಮ್ಮ ಒಳಗೆ ಮಾತಾಡಿ ತೀರ್ಮಾನ ಮಾಡಿದ ಮೇಲೆ ತಂದೆ ಹತ್ರ ಹೇಳ್ಬೋದು. ಪಡೆಯತ್ತಿ ಹೋಗೋಕ್ಕೆ ಎಲ್ಲ ಆಯುಧವಾದ ಮೇಲೆ ನಾನು ತಂಜೆಗೆ ಬಂದು ನನ್ನ ಹೆತ್ತವರ ಹತ್ರ ಹೇಳಿಕೊಂಡು ಹೊರಡ್ತೀನಿ. ಇಲ್ಲ, ಮಧುರಾಂಧಕನಿಗೆ ಈವಾಗಲೇ ಪಟ್ಟ ಕಟ್ಬಿಟ್ಟು ನನ್ನ ಅಮ್ಮ ಅಪ್ಪ ಕಾಂಜಿಗೆ ಬರಲಿ, ಅಲ್ಲಿ ನಾನು ಕಟ್ಟಿರುವ ಚಿನ್ನದ ಮಾಳಿಗೆಯಲ್ಲಿ ಅವ್ರಗಳನ್ನ ಎರಕ್ಕೆ ಮಾಡಿಬಿಟ್ಟು ನಾನು ಹೊರಡ್ತೀನಿ ಅಂತಂದ. ಪಳೆಯೋಟೆಯರು ಸಂಬೋರೆಯನ್ನು ನೋಡಿದ್ರು. ಸಂಬೋರೆಯರು ಆಕಾಶವನ್ನು ನೋಡ್ತಾ ನಿಂತಿದ್ರು. ಅವ್ರ ಹತ್ರದಿಂದ ಹೆಲ್ಪ್ ಏನು ಸಕ್ಕಲ್ಲ ಅಂತ ಕಂಡು ಪಳೆಯೋಟೆಯರು, ಕೋಮಗನೆ, ನಿಮ್ಮ ಕಟ್ಟಳೆಗೆ ಮಾರಾಗಿ ನಾನು ಏನು ಹೇಳೋಕ್ಕಾಗತ್ತೆ ಅಂತಂದರು. ಕಟ್ಟಳೆ ಅಂತ ಹೇಳಬೇಡಿ ಪಟ, ಸೋಳರ ಸಾಮ್ರಾಜ್ಯದ ಸೇವೆಯಲ್ಲಿ ತಲೆಯೆಲ್ಲ ಬೆಳಗಾಗಿದ್ದ ನಿಮಗೆ ಈ ಚಿಕ್ಕ ಹುಡುಗನ ಕಟ್ಟಲೆ ಹಾಕೋದು ನನ್ನ ಪ್ರಾರ್ಥನೆಯನ್ನೇ ನೆರವೇರಿಸಿ ಇಡುವ ಹಾಗೆ ಹೇಳಿ ಅಂತ ಅಂದ ಕರಿಗಾಲ. ಆಗಲಿ ಅಂತ ಹೇಳಿ ಪಳೆಯೋಟೆಯರು ಮುಗಿಸಿದರು. ತುಂಬ ವಂದನ ಅಜ್ಜ.
ಹಾಗಾದರೆ ಬೇಗವೇ ಹೊರಡೋದಕ್ಕೆ ಏರ್ಪಾಡು ಮಾಡಿ ಮಧುರಾಂಧಕನ್ನ ಬಹಿರಂಗವಾಗವೇ ಆನೆ ಮೇಲೆ ಎತ್ತಿಸಿ ಬಂದು ಈ ಕಡೆ ಕರ್ಕೊಂಡು ಬನ್ನಿ, ಇಲ್ಲ ಅಂದರೆ ಚಿನ್ನದ ರಥದಲ್ಲಿ ಹತ್ತಿಸಿ ಕರ್ಕೊಂಬನ್ನಿ. ಈ ಚಿಕ್ಕ ಅಜ್ಜಿನ ಮುಚ್ಚಿದ ಪಲ್ಲಕ್ಕೆ ಮಾತ್ರ ಈ ಸತಿ ಬೇಡ ಅಂತ ಹೇಳಿಬಿಟ್ಟು ಕರಿಗಾಲನ್ ನಗ್ದ. ಆಮೇಲೆ ಕಂದನ್ಮಾರ ಮುಂತಾದವ್ರನ್ನ ನೋಡಿ, ಕಂದನ್ಮಾರ ನಿನ್ನ ಪಾಡು ಯೋಗನೇ, ನಿಮ್ಮ ಮನೆಗೆ ಇನ್ನೂ ಅತಿಥಿಗಳು ತುಂಬ ಜನ ಬರ್ತಾರೆ. ಅದರಿಂದ ಸುಂದರ ಸೋಳರ ಆದಮೇಲೆ ಸೋಳನಾಡಿಗೆ ಚಕ್ರವರ್ತಿ ಹೋಗುವ ಮಧುರಾಂಧಕರನ್ನು ಬರ್ತಾಯಿದ್ದಾರೆ. ಅವ್ರಿಗೂ ಪಟ್ಟಮಹಿಷಿ ಆಗಿ ಹೋಗುವ ಚಿಕ್ಕ ಪಳುವೇಟರ ಮಗಳನ್ನು ಜೊತೆಯಲ್ಲಿ ಕರ್ಕೊಂಬಂದರು ಬರ್ತಾರೆ. ಕಡಂಬೂರು ಮಾಳಿಗೆ ಒಂದೇ ಕೋಲಾಹಲವಾಗಿ ತಾನೇ ಇರುತ್ತೆ. ಪಳುವೂರು ಅಜ್ಜನು ತಂಜೆಗೆ ಹೊರಡಲಿ, ನಾವು ಬೇಟೆಗೆ ಹೊರಡೋಣ ಬನ್ನಿ. ವಿಲ್ವಿದ್ಯೆಯಲ್ಲಿ ಒಂದು ಕಾಲದಲ್ಲಿ ನಾನು ತುಂಬ ಶಕ್ತಿಯಿಂದ ಇದ್ದೆ. ಅರ್ಜುನನಿಗೆ ಆದಮೇಲೆ ಆದಿತ್ಯ ಕರಿಗಾಲನೆ ಅಂತ ಹೆಸರು ತಗೊಂಡಿದ್ದೆ. 3 ವರ್ಷದಿಂದ ವಿಲ್ಲನ್ನು ಮುಟ್ಟದೆ ವಿಲ್ವಿದ್ಯೆನೇ ನನಗೆ ಮರ್ತೋಗ್ಬಿಟ್ಟಿತ್ತು. ತಿರ್ಗಾನು ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಪಾರ್ಥಿಬೇಂದ್ರ, ವಂದಿತೇವ ಎಲ್ಲರೂ ಹೊರಡಿ ಬೇಟೆಗೆ ಎಲ್ಲಿ ಹೋಗೋಣ, ಕೊಲ್ಲಿಮಲೆಗೆ ಹೋಗೋಣ ಅಂತ ಹೇಳಿ ಜನರಲ್ಲಾಗಿ ಕರಿಗಾಲನ ಕೇಳಿದ. ಇಷ್ಟೊತ್ತೂ ಯಾವ ಮಾತುಗಳನ್ನು ಮಿಕ್ಸ್ ಆಗದೇ ಇದ್ದಿದ್ದ ಸಂಬೂರಿಯರು, ಕೋಮಗನೆ ಕೊಲ್ಲಿಮಲೆ ತುಂಬ ದೂರದಲ್ಲಿ ಇದೆ, ಅಷ್ಟು ದೂರ ಹೋಗಬೇಕಾಗಿದ್ದಿಲ್ಲ. ವೀರನಾರಾಯಣ ಏರಿಯನ್ನೇ ಪಶ್ಚಿಮ ಕಡೆ ಒತ್ತಾದ ಕಾಡಿದೆ, ಅದನ್ನು ದಂಡಕಾರಣ್ಯ ಅಂತಲೇ ಹೇಳುತ್ತುಂಟು. ಬೇಟೆಗೆ ಬೇಕಾಗಿದ್ದ ಕಾಡು ಮೃಗಗಳು ಅಲ್ಲಿ ತುಂಬ ಇದೆ. ಆ ಕಾಡಿನಿಂದ ಬೇಟೆ ಆಡಿಕೊಂಡು ಬಂದಿದ್ದ ಮೃಗಗಳನ್ನು ತಾನೇ ನಾನು ನಮ್ಮ ಬೇಟೆ ಮಂಡಪದಲ್ಲಿ ಇರೋದು. ಏರಿಕರೆ ಕಾಡು ನಮ್ಮ ಮಾಳಿಗೆಗೆ ಸಮೀಪದಲ್ಲಿಯೂ ಇದೆ. ಬೆಳಗ್ಗೆ ಬೇಟೆಯಾಡಕ್ಕೆ ಹೊರಟೋದ್ರೆ ರಾತ್ರಿ ಮನೆಗೆ ತಿರುಗಿಸಿಬಿಡ್ಬೋದು ಅಂತಂದರು. ಹಾಗೆ ಆಗಲಿ ಅಯ್ಯ, ಈ ಮಾಳಿಗೆಯಲ್ಲಿ ನಾನು ಅತಿಥಿಯಾಗಿ ಇರೋ ತನಕ ನೀವು ಇಟ್ಟಿದ್ದೆ ನನಗೆ ಚಟ. ನಿಮ್ಮ ಕುಮಾರಿ ಮಣಿಮೇಗಲೆಯನ್ನು ಬೇಟೆಗೆ ಕರ್ಕೊಂಡೋಗ್ಬೋದಲ್ವಾ, ಅವಳು ಇರೋ ಕಡೆ ಯಾವಾಗಲೂ ಗಲಗಲ ಅಂತ ಇರುತ್ತೆ ಅಂತ ಅಂದ ಆದಿತ್ಯ ಕರಿಗಾಲ. ನನಗೆ ಆಕ್ಷೇಪವಿಲ್ಲ, ಮಣಿಮೇಗಲೆಯನ್ನು ಕೇಳಿ ನೋಡೋಣ ಅಂತ ಅಂದರು ಸಂಬೂರಿ. ಆವಾಗ ಕಂದನ್ಮಾರ, ಬೇಟೆಗೆ ಹೋಗೋ ಕಡೆ ಹೆಣ್ಣುಮಕ್ಕಳು ಯಾಕೆ, ಅವ್ರುಗಳು ಭದ್ರವಾಗಿದ್ದಾರೆ ಅಂತ ಹೇಳಿ ನೋಡೋದಕ್ಕೆ ಕೆಲಸ ಸರಿಯಾಗಿರುತ್ತೆ, ಬೇಟೆಯಲ್ಲಿ ಗಮನ ಹಾಕೋಕ್ಕಾಗಲ್ಲ. ಇನ್ನು ನಂದಿನಿ ದೇವಿಗೆ ಇಲ್ಲಿನ ನನಗೆ ಆಕ್ಷೇಪವಿಲ್ಲ, ಮಣಿಮೇಗಲನ್ನ ಕೇಳಿ ನೋಡ್ಬೋದು ಅಂತಂದರು ಸಂಬೋರಿ. ಆವಾಗ ಬೇಟೆಗೆ ಹೋಗೋ ಕಡೆ ಹೆಣ್ಮಕ್ಳ ಯಾತಕ್ಕೆ, ಅವ್ರುಗಳು ಭದ್ರವಾಗಿದ್ದಾರೆ ಅಂತ ನೋಡೋದಕ್ಕೆ ತಾನೇ ಕೆಲಸ ಸರಿಯಾಗಿರುತ್ತೆ, ಬೇಟೆಯಲ್ಲಿ ಗಮನ ಹಾಕೋಕ್ಕಾಗಲ್ಲ. ಇನ್ನೂ ನಂದಿನಿ ದೇವಿಗೆ ಇಲ್ಲಿ ಜೊತೆ ಬೇಕಲ್ವ? ಹೌದು. ಕಂದನ್ಮಾರನಿಗೆ ಯಾವಾಗಲೂ ಪಳುವೂರು ಅಜ್ಜಿ ಬಗ್ಗೆನೇ ವಿಚಾರ. ಮಣಿಮೇಗಲೆಯನ್ನು ಕರ್ಕೊಂಡೋಗೋದಲ್ಲಿ ಇನ್ನೊಂದು ಕಷ್ಟನಿದೆ. ಅವಳು ಹಾಗೆ ಹಾರಿಕೊಂಡು ಕುಣಿಯೋದನ್ನು ನೋಡಿಬಿಟ್ರೆ ಜಿಂಕೆ ಕುಣಿಯೋ ಹಾಗೇನೆ ಅಂದ್ಕೊಂಡು ನಾವು ಯಾರಾದರೂ ಅವಳ ಮೇಲೆ ಅಂಬನ್ನು ಬಿಟ್ಬಿಡ್ತಾರೆ. ಹೆಣ್ಮಕ್ಳ ಅರಮನೆಯಲ್ಲೇ ಇರಲಿ, ನಾವು ಬೇಟೆಗೆ ಹೋಗೋಣ, ನಾಳೆ ಬೆಳಗ್ಗೆ ಹೊರಡಬೇಕು, ಇವತ್ತು ರಾತ್ರಿ ಕೊರವೆ ಕೂತೆಯನ್ನು ಬೇಗ ಮುಗಿಸ್ಬಿಟ್ಟು ಅವ್ರವ್ರಿಗೂ ಬೇಗ ನಿದ್ರೆ ಮಾಡಿ, ಅಯ್ಯ ಬೇಟೆಗಾರರಿಗೆಲ್ಲ ಇವಾಗಲೇ ಹೇಳಿಟ್ಬಿಡಿ, ವಂದಿತೇವ ಬಾ ನಮ್ಮ ಜಾಗಕ್ಕೆ ಹೋಗೋಣ ಅಂತ ಹೇಳಿ ಆದಿತ್ಯ ಕರಿಗಾಲ ವಂದಿತೇವನ ಕೈಯನ್ನು ಎಳ್ಕೊಂಡು ಹೊರಟ. ಕಂದನ್ಮಾರನು ಪಾರ್ಥಿಬೇಂದ್ರನ ಅವ್ರುಗಳನ್ನ ಸ್ವಲ್ಪ ಅಸೂಸಿಯಿಂದ ನೋಡಿಕೊಂಡು ನಿಂತರು. ಸಂಬೋರಿಯರು ಬೇಟೆಗಾರಗಳಿಗೆ ಕಟ್ಲೆ ಹಾಕೋದಕ್ಕೆ ಹೋದರು. ಪಳುವೇಟರಿಯ ನಂದಿನಿ ನೋಡಿಕೊಂಡು ಅಂತಃಪುರಕ್ಕೆ ಹೋದರು. ಇಷ್ಟರಲ್ಲಿ 37ನೇ ಸಂಚಿಕೆ 38. ಪಳುವೇಟರಿಯರು ಸ್ವಲ್ಪ ಉತ್ಸಾಹದಿಂದಾನೇ ನಂದಿನಿಯನ್ನು ನೋಡೋಕ್ಕೆ ಹೊರಟರು. ಕಡಂಬೂರಿಗೆ ಅವರು ಹೊರಟು ಬಂದಾಗ ಯಾವ ನಂಬಿಕೆಯಿಂದ ಬಂದರೋ ಅದು ಏನೂ ಇಷ್ಟು ತನಕ ನೆರವೇರಲಿಲ್ಲ. ಚಿಕ್ಕ ಹುಡುಗನಾಗಿ ಇದ್ದ ಆದಿತ್ಯ ಕರಿಗಾಲನ್ನು ಕಡಂಬೂರು ಮಾಳಿಗೆಯಲ್ಲಿ ತರ್ವಿಸಿ ಇಟ್ಕೊಂಡ್ರೆ ಅವನ್ನ ನಯದಿಂದನೂ ಭಯದಿಂದನೂ ತಮ್ಮ ಇಷ್ಟ ಹಾಗೆ ನಡೆಯೋ ಹಾಗೆ ಮಾಡ್ಬೋದು ಅಂತ ಅವರು ಅಂದ್ಕೊಂಡಿದ್ರು. ತಾವು ಸಂಪೂರ್ಣರನ್ನು ಹೇಳೋದಕ್ಕೆ ಅವನು ಕಟ್ಟುಪಟ್ಟೆ ಆಗಬೇಕು ಅಂತ ನಂಬಿದರು. ಚೋಳರಾಜ್ಯ ಪೂರ್ತಿ ಮಧುರಾಂಧಕನಿಗೆ ತಕ್ಷಣ ಪಟ್ಟ ಕಟ್ಟೋದಲ್ಲಿ ಇರುವ ಅಪಾಯ ಅವರಿಗೆ ಗೊತ್ತೇ ಇತ್ತು. ನಾರ್ತ್ ಸೈಡಲ್ಲಿ ಮಲೆಯಮಾನನ್ನು, ದಕ್ಷಿಣ ಕಡೆ ಕೊಳುಂಬಾಳೂರು ವೇಳಾನನ್ನು ಅದಕ್ಕೆ ವಿರೋಧವಾಗಿದ್ದಾರೆ. ಕರಿಗಾಲನ ಅವ್ರುಗಳ ಜೊತೆ ಸೇರಿಕೊಂಡ್ರೆ ಒಳಗಡೆನೇ ನಾಡಿನಲ್ಲಿ ಯುದ್ಧ ಬಂದೇ ತೀರತ್ತೆ. ಅದನ್ನು ಪರಿಣಾಮ ಏನಾಗುತ್ತೆ ಅಂತ ಯಾರಿಂದ ಹೇಳೋಕ್ಕಾಗತ್ತೆ? ಸಾರ್ವಜನಿಕರಿಂದ ತುಂಬ ಜನ ಸುಂದರ ಸೋಳರ ಮಕ್ಕಳ ಬಗ್ಗೆನೇ ಇದ್ದರು. ಮಧುರಾಂಧಕನ ತಾಯಿಯೇ ಅವನಿಗೆ ವಿರೋಧವಾಗಿದ್ದಾಳೆ. ಕಾಳಾಮುಗ ಗುಂಪರನ್ನ ನಂಬಿ ಒಳಗಡೆ ನಡೆಯೋ ಸಂಚಲ್ಲಿ ಇಳಿಯೋಕ್ಕಾಗತ್ತಾ? ಪಾಂಡ್ಯನಾಡಿನಲ್ಲೂ ಸೇರನಾಡಿನಲ್ಲೂ ಪಾಲಾಟ್ರಿಗೆ ನಾರ್ತ್ ಕಡೆ ಇರುವ ದೇಶಗಳಲ್ಲೂ ಕಲಗಗಳು ಹೊರಟಬೋದು. ಆದ್ದರಿಂದ ಇವಾಗ ಮಧುರಾಂಧಕನಿಗೆ ಅರ್ಧ ರಾಜ್ಯ ಅಂತ ಹೇಳ್ಕೊಂಡ್ರೆ ಅದನ್ನು ತಂಜೆಯನ್ನು ತಲೆನಗರಾಗಿ ಇದ್ದಿದ್ದ
ಸೌತ್ ಸೋಳ ರಾಜ್ಯವಾಗಿದ್ದರೆ ಆಮೇಲೆ ಹೋಗ್ತಾ ಹೋಗ್ತಾ ನೋಡ್ಕೋಬೋದು. ಕಡುಂಬಾಲೂರು ವೇಳಾನ ಇರುವ ಪ್ರಶಸ್ತಿಯನ್ನು ಒಂದು ಸತಿ ತೀರಿಸ್ಕಟ್ಟಿಬಿಡ್ಬೋದು. ಆಮೇಲೆ ನಾರ್ತ್ ಸೈಡ್ ತಿರುಗಿ ತಿರುಕೋಲೂರು ಮಲೆಮಾನ್ನ ಒಂದು ಕೈ ನೋಡಿಬಿಡ್ಬೋದು. ಕರಿಗಾಲನ ಬರೀ ಮೊರಡ, ಯಾವತ್ತಾದರೂ ಒಂದು ದಿವಸ ಏನಾದರೂ ಎಡಗುಡವಾದರೆ ಕೆಲಸದಲ್ಲಿ ಸಿಕ್ಕಿ ಅಲ್ಪಾಯಸಲ್ಲಿ ಸಾಯೋಕ್ಕಾಗತ್ತೆ ಅಂತ ಆದರೆ ಎಲ್ಲ ವಿಚಾರವನ್ನು ತೀರಿತು. ಇವಾಗ ಅರ್ಧ ರಾಜ್ಯ ಅಂತ ಹೇಳಿ ಏರ್ಪಾಡು ಮಾಡ್ಕೊಳ್ಳೋದು ಒಳ್ಳೆಯದು. ಚಿಕ್ಕರಾಣಿ ನಂದಿನಿ ಜೊತೆ ಯೋಚನೆ ಮಾಡಿದ್ದನ್ನು ಹೆಸರಲ್ಲಿ ದೊಡ್ಡ ಪಳುವಟರು ಇಂಥ ತೀರ್ಮಾನಕ್ಕೆ ಬಂದು ಆಮೇಲೆ ತಾನೇ ಕಡಂಬೂರಿಗೆ ಬಂದರು. ಕರಿಗಾಲನ್ನ ಅಲ್ಲಿ ಬರೋ ಹಾಗೆ ಮಾಡಿದರು. ಆದರೆ ಎದುರು ನೋಡಿದ ಬಡಿ ಏನು ನಡೆಯಲಿಲ್ಲ. ದೊಡ್ಡವ್ರುಗಳಿಗೆ ತಗ್ಗಿ ಬಗ್ಗಿ ನಡೆಯೋದಕ್ಕೆ ಬದಲಾಗಿ ಕರಿಗಾಲನ ದೊಡ್ಡವ್ರುಗಳನ್ನು ಜೋರು ಮಾಡಿ ಅಧಿಕ ಪ್ರಸಂಗ ಮಾಡ್ತಾಯಿದ್ದ. ಅವನ ಗೇಲಿಯಾದ ಮಾತುಗಳನ್ನು ಎರಡು ಅರ್ಥ ಕೊಂಡಿದ್ದ ಮಾತುಗಳನ್ನು ಪಳುವಟರಿಯಿಂದ ತಡೆಯೋಕ್ಕಾಗಲಿಲ್ಲ. ಮುಖ್ಯವಾಗಿ ಅವರನ್ನು ಬಗ್ಗೆ ಕರಿಗಾಲನ್ನು ಯಾವಾಗಲೂ ವಯಸ್ಸಾದ ಮುದುಕರು ಅಂತ ಹೇಳಿದ್ದನ್ನು, ಚಿಕ್ಕರಾಣಿಯನ್ನು ಅಜ್ಜಿ ಅಂತ ಕರೆದು ಬಂದಿದ್ದನ್ನು, ಶಾರ್ಪಾಗಿದ್ದ ವಿಷ ಹಾಕಿದ್ದ ಬಾಣಗಳಿಗೆ ಹಾಗೆ ಅವ್ರನ್ನ ಹಿಂಸೆ ಮಾಡಿ ಬಂತು. ಸಾಲದೇ ಇರೋದಕ್ಕೆ ಸಂಬೂರನ ಪರಿಸ್ಥಿತಿನೂ ಅಷ್ಟು ತೃಪ್ತಿಕರವಾಗಿಲ್ಲ. ತಮಗೆ ಪಕ್ಕಬಲವಾಗಿ ಇರೋಕ್ಕೆ ಬಿಟ್ಟು ಕರಿಗಾಲನ ಅಧಿಕ ಪ್ರಸಂಗವನ್ನು ತಡೆಯದೆ ಸಂಬೂರರು ಸುಮ್ಮನೆ ಬಾಯಿ ಮುಚ್ಕೊಂಡು ಮೌನ ಸಾಧಿಸ್ತಾಯಿದ್ರು. ಏನಾದರೂ ಮಾತಾಡಿದ್ರೂ ಏನೋ ಯೋಚನೆ ಮಾಡಿ ಬಳಗಳ ಅಂತ ಮಾತಾಡಿದರು. ಕರಿಗಾಲನ ತಮ್ಮ ಮಾಳಿಗೆಗೆ ಅತಿಥಿಯಾಗಿ ಬಂದಿದ್ದರಿಂದ ಏನಾದರೂ ಎಡಗುಡವಾಗಿ ನಡಿಬಾರ್ದಲ್ಲ ಅಂತ ಜಾಗ್ರತೆಯಾಗಿ ನಡೀತಾ ಇದ್ದಾರೆ ಅನಿಸುತ್ತೆ. ಕಾರಣ ಏನಾಗಿದ್ದರೂ ಸಂಬೂರಿಯರನ್ನ ಇದು ಸ್ವಲ್ಪ ಕೂಡ ಪಳುವಟರಿಯರಿಗೆ ತೃಪ್ತಿಕರವಾಗಿ ಇಲ್ಲ. ಇವತ್ತು ಕರಿಗಾಲ ಹೇಳಿದ್ದಲ್ಲಿ ಎಷ್ಟು ದೂರ ನಿಜವಾದ ಮಾತು, ಎಷ್ಟು ದೂರ ಗೇಲಿ ಮಾತು, ಎಷ್ಟು ದೂರ ಮನದಲ್ಲಿ ಒಂದನ್ನು ಮೈನಲ್ಲಿ ತುಟಿಯಲ್ಲಿ ಒಂದನ್ನಾಗಿ ವಂಚಕ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದನ್ನು ಅಷ್ಟು ಸುಲಭವಾಗಿಲ್ಲ. ಮಧುರಾಂಧಕನನ್ನು ಅಲ್ಲಿ ಕರೆದ ಮೇಲೇ ಏನಾದರೂ ದೊಡ್ಡ ವಿಪರೀತ ಕಾರ್ಯ ಏನಾದರೂ ಮಾಡೋಕ್ಕೆ ಉದ್ದೇಶ ಮಾಡಿದಾನೋ ಏನೋ ಯಾರು ಕಂಡಿದ್ದು. ಮಲೆಮಾನನ್ನು ದೊಡ್ಡ ಸೈನ್ಯದ ಜೊತೆ ಪಡೆಯತ್ತಿ ಬರೋ ಹಾಗೆ ಕಡಂಬೂರು ಮಾಳಿಗೆಯನ್ನು ಸುತ್ತಕೊಳ್ಳೋ ಹಾಗೆ ಮಾಡಿದ್ರು ಮಾಡ್ಬೋದಲ್ವ. ಇದೆಲ್ಲವನ್ನು ಅಂದ್ಕೊಳ್ಳುವಾಗ ತಂಜಾವೂರಿಗೆ ತಿರುಗಿ ಹೋಗೋದು ಒಳ್ಳೆಯದು. ಚಿಕ್ಕಪಳುವಟರಿಯನ್ನೆಲ್ಲ ಒಳ್ಳೆ ಮದುವೆಗೆ ಅವನ ಹತ್ರ ಯೋಚನೆ ಕೇಳ್ಬೋದು. ಒಂದು ವೇಳೆ ಮಧುರಾಂಧಕನ ಇಲ್ಲಿ ಕರ್ಕೊಂಬರೋದಾಗಿದ್ರೂ ಎಲ್ಲ ಇದಕ್ಕೂ ಆಯುಧವಾಗಿ ಕಾಲಂದ ಗಂಡ ದೊಡ್ಡ ಪಡೆಯನ್ನು ತಳ್ಳಿಸ್ಕೊಂಡು ಕೊಳ್ಳಿಡ ಕರೆಯಲ್ಲಿ ಎತ್ಕೊಂಡ್ಬಂದು ಇರೋಕ್ಕೆ ಮಾಡ್ಬೋದು. ಏನು ಹೇಗಾದ್ರೂ ಚಿಕ್ಕರಾಣಿಯನ್ನು ಇನ್ಮೇಲೆ ಇಲ್ಲಿ ಇರೋ ಹಾಗೆ ಮಾಡೋದು. ಈ ಮೂಢಗಳ ಗೇಲಿ ಮಾತಿಗೆ ಪಾಲು ಮಾಡೋದು ಇಲ್ಲಿ ಮಾಡಲೇಬಾರ್ದು. ಅವಳನ್ನ ಕರ್ಕೊಂಡು ಹೋಗಿ ತಂಜಾವೂರಲ್ಲಿ ಬಿಟ್ಟು ಬಿಡೋದು ತುಂಬ ಅವಶ್ಯ. ಅದಕ್ಕೆ ಇವಾಗ ಒಂದು ಏರ್ಪಾಡು ಬಂದಿದೆ. ಅದನ್ನು ಕೈ ಬಿಡೋದು ಯಾಕೆ? ಈ ಥರ ಒಂದು ತೀರ್ಮಾನಕ್ಕೆ ಬಂದ ತಕ್ಷಣ ದೊಡ್ಡ ಪಳುವಟರಿಗೆ ಸ್ವಲ್ಪ ಉತ್ಸಾಹ ಉಂಟಾಯಿತು. ತುಂಬ ಸಂತೋಷದಿಂದ ನಂದಿನಿನ ಅಂತಃಪುರವನ್ನು ಸೇರಿದರು. ಅಲ್ಲಿ ಅವರು ಬಾಗಿಲ ಹತ್ರ ಬರುವಾಗ ಒಳಗೆಯಿಂದ ಗಲಗಲ ಅಂತ ನಗು ಬಂದಿದ್ದನ್ನು ಕೇಳಿದರು. ಯಾಕೋ ಆ ನಗುವಿನ ಧ್ವನಿ ಅವರಿಗೆ ಉರಿಸಿತ್ತು. ತಂಜಾವೂರು ಅರಮನೆಯಲ್ಲಿ ನಂದಿನಿ ಈ ಥರ ನಗೋದೇ ಇಲ್ಲ. ಇವಾಗ ಏನು ಕುತೂಹಲ ಬಂದುಬಿಟ್ಟಿದೆ, ಯಾತಕ್ಕೋಸ್ಕರ ನಗ್ತಾಳೆ, ಅವಳ ಜೊತೆ ಸೇರಿ ನಗೋದು ಯಾರು? ಒಳಗೆ ಪ್ರವೇಶ ಮಾಡಿದ ತಕ್ಷಣ ಒಳಗೆ ಇದ್ದವಳು ಮಣಿಮೇಗಲೆ ಅಂತ ಗೊತ್ತಾಯಿತು. ಇದರಿಂದ ಅವ್ರ ಮನಸ್ಸು ಸ್ವಲ್ಪ ಕ್ಲಿಯರ್ ಆಯಿತು. ಅವ್ರನ್ನ ಕಂಡಿದ ತಕ್ಷಣ ಮಣಿಮೇಗಲೆ ನಗುವನ್ನು ಮುಚ್ಚೋದಕ್ಕೋಸ್ಕರ 2 ಕೈಗಳಿಂದನೂ ಬಾಯಿ ಮುಚ್ಕೊಂಡ್ಳು. ಆ ಥರ ತಡೆಯೋಕ್ಕಾಗದೇ ಇರುವ ನಗುವನ್ನು ನಗ್ಕೊಂಡೇ ಅವಳು ಆ ಕೋಣೆಯನ್ನು ಬಿಟ್ಟು ಓಡಿ ಹೋದ್ಲು. ನಂದಿನಿ ನಗು ಪಳುವಟರಿನ ಕಂಡನ್ನ ತಕ್ಷಣ ನಿಂತುಬಿಟ್ಟಿದೆ. ಅವಳ ಮುಖವನ್ನು ಮಾಮೂಲಿಯಾಗಿ ಇರೋ ಗಂಭೀರವನ್ನು ಸೇರಿತು. ಅಯ್ಯ ಬನ್ನಿ, ಯೋಚನೆ ಆಯಿತಾ ಅಂತ ಕೇಳಿದಳು. ನಂದಿನಿ ಆ ಹುಡುಗಿ ಯಾತಕ್ಕೋಸ್ಕರ ಆ ಥರ ನಗದಳು, ಯಾಕೆ ನಗ್ಕೊಂಡೇ ಓಡ್ತಾ ಇದ್ದಾಳೆ ಅಂತ ಪಳುವಟರು ಕೇಳಿದ್ರು. ಅದನ್ನು ಹೇಳುತ್ತಾನೇ ಬಂದಿದ್ದೀನಿ, ಹೇಳ್ತೀನಿ. ಸಭಾಮಂಡಪದಲ್ಲಿ ನಡೆದಿದ್ದ ಮಾತುಗಳನ್ನು ಸ್ವಲ್ಪ ಪಕ್ಕದ ಕೋಣೆಯಿಂದ ಮಣಿಮೇಗಲಿನ ಕಿವಿಯಲ್ಲಿ ಬಿತ್ತಂತೆ. ಯುವರಾಜ ಆದಿತ್ಯ ಕರಿಗಾಲರ್ ಅಜ್ಜಗಳ ಬಗ್ಗೆನೂ ಅಜ್ಜಿಗಳ ಬಗ್ಗೆನೂ ಪರಿಹಾಸವಾಗಿ ಮಾತಾಡ್ತಾ ಇದ್ದಿದ್ದನ್ನು ಅವಳು ಕೇಳಿದಾಳೆ. ಅವಳು ಕಿವಿನಲ್ಲಿ ಬಿತ್ತಂತೆ. ಅದನ್ನು ಹೇಳಿ ಅವಳು ನಗ್ತಾ ಇದ್ದಾಳೆ. ದುಷ್ಟ ಹುಡುಗಿ, ಅವಳ ಜೊತೆ ಸೇರಿ ನೀನು ನಗ್ದೆಯಾ? ಹೌದು, ಅವಳ ಜೊತೆ ಸೇರಿ ನಗ್ದೆ. ಅವಳು ಆ ಕಡೆ ಹೋಗಿದ ತಕ್ಷಣ ಅಳುವಣ ಅಂತ ಇದ್ದೆ, ಅಷ್ಟರಲ್ಲಿ ನೀವು ಬಂದುಬಿಟ್ರಿ ಅಂತ ಹೇಳಿಬಿಟ್ಟು ಕಣ್ಣಲ್ಲಿ
ಬಂದಿದ್ದ ಕಣ್ಣೀರನ್ನು ಒರೆಸ್ಕೊಂಡ್ಳು. ಆಹಾ, ನಿನ್ನೆ ಎಂಥ ಒಂದು ಮೂಢರುಗಳ ಮಧ್ಯದಲ್ಲಿ ನಾನು ಕರ್ಕೊಂಬಂದು ಬಿಟ್ಟಿದ್ದು ನನ್ನ ತಪ್ಪು. ನಾಳೆ ಬೆಳಗ್ಗೆ ಆದ ತಕ್ಷಣ ನಾವು ತಂಜಾವೂರಿಗೆ ಹೊರಟು ಹೋಗಬೇಕು. ಇವತ್ತು ರಾತ್ರಿ ಮಾತ್ರ ತಳ್ಕೊಂಡಿರು ಅಂತಂದರು. ತಂಜಾವೂರಿಗೆ ಹೊರಡಬೇಕಾ? ಯಾಕೆ, ಏನು ಬಂದ ಕಾರ್ಯ ಆಗ್ಬಿಟ್ಟಿತ್ತಾ ಅಂತ ನಂದಿನಿ ಕೇಳಿದಳು. ಅವತ್ತು ಸಭಾಮಂಡಪದಲ್ಲಿ ನಡೆದಿದ್ದ ಮಾತುಗಳನ್ನು ಕೊನೆಯನ್ನು ಪಳವೇಟರ ನಂದಿನಿಗೆ ತಿಳಿಸಿದರು. ಎಲ್ಲವನ್ನ ಕೇಳಿಬಿಟ್ಟು ನಂದಿನಿ, ಸ್ವಾಮಿ, ನೀವು ತಂಜಾವೂರಿಗೆ ಹೋಗಿ ಬನ್ನಿ, ನಾನು ಬರಲ್ಲ. ಆಯ್ತ ಕರೆಗಾಲಂಗೆ ಬುದ್ಧಿ ಕಲ್ಪಿಸೋ ತನಕ ನಾನು ಇಲ್ಲಿಂದ ಹೊರಟು ಬರೋ ಉದ್ದೇಶವಿಲ್ಲ. ಆ ಗರ್ವ ಹಿಡಿದಿದ್ದ ಯುವರಾಜನ್ನು ಒಂದು ನಿಮ್ಮ ಕಾಲಲ್ಲಿ ಬಿದ್ದು ಅವನು ಮಾತಾಡಿದ ಪರಿಹಾಸ ಮಾತುಗಳಿಗೋಸ್ಕರ ಕ್ಷಮೆ ಕೇಳಬೇಕು, ಇಲ್ಲಾಂದರೆ ನಿಮ್ಮ ಕತ್ತಿಗೆ ಅವನು ಎರೆಯಾಗಬೇಕು ಅಂದರು. ನಂದಿನಿ, ಇದು ಏನು ಮಾತಾಡ್ತಿದೀಯ? ಇಂಥ ಪಾತಕವಾದ ಯೋಚನೆ ನಿನ್ನ ಮನಸ್ಸಿನಲ್ಲಿ ಹೇಗೆ ಉದಯ ಆಯಿತು? ಅಯ್ಯ, ಯಾವುದು ಪಾತಕವಾದ ಯೋಚನೆ? ನನ್ನ ಕೈ ಹಿಡಿದು ಮದುವೆ ಮಾಡ್ಕೊಂಡ ನನ್ನ ಗಂಡನನ್ನು ಒಬ್ಬನ ನಿಂದಿಸಿ ಮಾತಾಡಿದ್ರೆ ಅವನ್ನ ಸೇರಿ ತೀರಿಸ್ಕೋಬೇಕು ಅಂತ ನಾನು ಅಂದ್ಕೊಳ್ಳೋದು ಪಾತಕನ? ಇಲ್ಲ ನಂದಿನಿ, ಇದನ್ನು ಕೇಳು. ನಮ್ಮ ಪಳುವೂರು ಕುಲ ಸೋಳಕೊಳ್ಳೋದ್ರ ಜೊತೆ 6 ತಲೆಮಾರಿಂದ ಗೆಳೆತನ ಹೊಂದಿದೆ. ಅದನ್ನೆಲ್ಲ ಮರೆತು ಏನು ಗೊತ್ತಿಲ್ಲದೆ ಒಂದು ಚಿಕ್ಕ ಹುಡುಗ ಏನೋ ಹೇಳಿದ್ದಾನೆ ಅಂತ ಹೇಳಿಬಿಟ್ಟು ನಾವು ಆ ಕುಲಕ್ಕೆ ವಿರೋಧವಾಗಿ ಕತ್ತಿ ಎತ್ತಕ್ಕಾಗತ್ತಾ? ಸುಂದರ ಸೋಳರನ್ನ ಮಗನ್ನ ಇವತ್ತಿನ ತನಕ ಪಟ್ಟತ್ತು ಯುವರಾಜನಾಗಿರೋದನ್ನು ನಾನು ನನ್ನ ಕೈಯಿಂದ ಕೊಲ್ಲೋದ? ಇದೇನು ಮಾತು ಅಂತ ಪಳವೇಟರು ಹೆದರಿದರು. ಕರಿಗಾಲಣ್ಣ ಕಾರಾಸಾರವಾದ ಮಾತುಗಳನ್ನು ಕೇಳಿದ್ದ ಹಾಗೆ ಕೆಲವು ಸತಿ ಪಳವೇಟರಿಗೆ ವಾಳಿನ ಮೇಲೆ ಕೈ ಹೋಯಿತು. ಆಮೇಲೆ ಶ್ರಮಪಟ್ಟು ಮನಸ್ಸನ್ನು ಕೈಯನ್ನು ಕಟ್ಟುಪಡಿಸ್ಕೊಂಡ್ರು. ತಮ್ಮ ಮನಸ್ಸಿನಲ್ಲಿ ಮುಂಚೆ ತೋಚಿದ ಯೋಚನೆಯನ್ನು ನಂದಿನಿ ಹೊರಗಡೆ ಹೇಳಿದ ತಕ್ಷಣ ಅವ್ರಿಗೆ ಅಷ್ಟೊಂದು ಟೆನ್ಷನ್ ಆಗೋಯ್ತು. ಅಯ್ಯ, ನೀವು ಚೋಳಕುಲದ ಜೊತೆ 6 ತಲೆಮಾರಿಂದ ಗೆಳೆತನ ಕೊಂಡಿದ್ದೀರಾ, ರಿಲೇಷನ್ ಇಟ್ಕೊಂಡಿದ್ದೀರಾ. ಆದರೆ ನೀವು ಕತ್ತಿ ಎತ್ತೋದು ಯೋಚನೆ ಮಾಡೋದು ರಿಯಲ್ಲೇ. ಆದರೆ ನನಗೆ ಅಂಥ ಇದು ಏನು ಇಲ್ವಲ್ಲ. ಸೋಳಕೊಳಗೆ ನಾನು ಯಾವ ಇದರಲ್ಲೂ ಕೃತಜ್ಞ ಆದವಳಲ್ಲ. ಆದಿತ್ಯ ಕರಿಗಾಲ ನಿಮ್ಮ ಕಾಲಲ್ಲಿ ಬಿದ್ದು ಕ್ಷಮೆ ಕೇಳ್ಕೊಳ್ದೇ ಇದ್ದರೆ ನನ್ನ ಕೈಯಲ್ಲಿರೋ ಕತ್ತಿ ಎತ್ತಿ ನಾನೇ ಅವನ್ನ ಕೊಂದುಬಿಡ್ತೀನಿ ಅಂತಂದಳು ನಂದಿನಿ. ಆವಾಗ ಅವಳು ಕಣ್ಣುಗಳ ಕೆಂಪಾಗಿ ಅವಳು ಪೂರ್ವ ಎಲ್ಲ ಸೇರಿ ಮುಖಾನೇ ಒಂಥರ ಚೇಂಜ್ ಆಗಿಬಿಡ್ತು. ಇಷ್ಟರಲ್ಲಿ 38ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 39. ಪಳವೇಟೆಯರು ನಗಿದ್ರು. ನಂದಿನಿಯನ್ನು ಮಾತಿನ ಗಟ್ಟಿ ಪರಿಹಾಸವಾಗಿ ನಗೋ ಹಾಗೆ ಅಂದ್ಕೊಂಡು ಲೇಸಾಗಿ ತಾನೇ ನಗಿದ್ರು. ಆ ನಗುವಿನ ಧ್ವನಿಯಿಂದ ಆ ಕೋಣೆಯನ್ನು ಇಲ್ಲಿರುವ ಸಕಲ ಸಾಮಾನುಗಳನ್ನು ನಡುನಡುಗಿತ್ತು. ತಮ್ಮನ್ನು ಅವಮದಿಸಿದ್ದವ್ರನ್ನ ನಂದಿನಿ ತನ್ನ ಕೈಯಿಂದನೇ ಕತ್ತಿ ಎತ್ತಿ ಕೊಂದು ಬಿಡೋ ಹಾಗೆ ಹೇಳಿದ್ದನ್ನು ಕೇಳಿದಾಗ ಅವರ ಮನಸ್ಸಿನಲ್ಲಿ ಒಂದು ಹೆಮ್ಮೆ ಉಂಟಾಯಿತು. ತಮ್ಮ ಮರ್ಯಾದೆಯನ್ನು ಸೇಫ್ಟಿ ಮಾಡೋದಲ್ಲಿ ನಂದಿನಿಗೆ ಅಷ್ಟೊಂದು ಕೇರ್ ಇದೆ ಅಂದ್ಕೊಂಡದಲ್ಲಿ ಪಳವೇಟರಿಗೆ ಗರ್ವ ಉಂಟಾಯಿತು. ಅದೇ ಧೋರಣೆಯಲ್ಲಿ ಅವಳು ಮೇಲೆ ಮಾತಾಡಬೇಕು, ಕೇಳಬೇಕು ಅಂತ ಆಸೆ ಅವ್ರ ಮನಸ್ಸಿನಲ್ಲಿ ಒಂಥರ ಉಕ್ಕಿ ಬಂತು. ಇನ್ನೊಂದು ಕಡೆ ಅವಳು ಆ ಥರ ಎಲ್ಲ ಮಾತಾಡೋದನ್ನು ತಾವು ಇಷ್ಟ ಆಗಿಲ್ಲ ಅಂತ ತೋರಿಸ್ಕೊಳ್ಳೋಕ್ಕೂ ಆಸೆಪಟ್ಟರು. ಅಯ್ಯ, ಯಾಕೆ ನಗ್ತೀರಾ? ನನ್ನ ಮಾತಿನಲ್ಲಿ ಅವನಂಬಿಕೆಯಿಂದ ನಗ್ತಾ ಇದ್ದೀರಾ ಅಂತ ನಂದಿನಿ ಕೇಳಿದಳು. ದೇವಿ, ಮಂದಾರ ಮಲರನ್ನು ರೇಖೆಯನ್ನು ಹಾಗೆ ತುಂಬ ಮೃದುವಾಗಿ ಇರುವ ನಿನ್ನ ಕೈಯಿಂದ ಕತ್ತಿಯನ್ನು ಹೇಗೆ ಎತ್ತಿತೀಯಾ ಅಂತ ಅಂದ್ಕೊಂಡು ನಗ್ದೆ. ಆಮೇಲೆ ನಾನೊಬ್ಬನು 2 ಉದ್ದವಾದ ಕೈಗಳನ್ನು ಇಟ್ಕೊಂಡು ಉಸಿರಿಂದ ಇರುವಾಗ, ಅಯ್ಯ, ನೀವು ನಿಮ್ಮ ಕೈಗಳ ಹೆಮ್ಮೆನನ್ನು ಅದರಲ್ಲಿ ಇರುವ ಬಲವನ್ನು ನನಗೆ ಗೊತ್ತು. ಆನೆ ತುಂಬಿಕೆ ಹಾಗೆ ಇದ್ದಿದ್ದ ಉದ್ದವಾದ ಕೈಗಳು, ಇಂದ್ರನ ವಜ್ರಾಯದ ಹಾಗೆ ಒಳ್ಳೆ ಚೆನ್ನಾಗೇ ಇರೋರು, ರಣರಂಗದಲ್ಲಿ 1000 ವೈರಿಗಳನ್ನು ಕೊಂದು ಹೊಡೆದಿದ್ದವರು, ಸೋಳ ಚಕ್ರವರ್ತಿಯ ಸೆರದಲ್ಲಿ ಮಣಿಮಗುಡವನ್ನು ಇಟ್ಟು ಬರುವ ನಿಮ್ಮ ಕೈಗಳು. ಆದರೂ ಅದನ್ನೆಲ್ಲ ಇವತ್ತು ನೆನೆಸಿ ನೋಡೋರಿಲ್ಲ. ನೆನ್ನೆ ಹುಟ್ಟಿದ ಮಕ್ಕಳು ನಿಮ್ಮನ್ನು ವಯಸ್ಸಾದವರು ಅಂತ ಹೇಳಿ ಏಳನ ಮಾಡೋ ಹಾಗೆ ಆಗ್ಬಿಡ್ತು. ನೀವು ಮಂತ್ರದಿಂದ ಕಟ್ಟುಂಡ ಸರ್ಪರಾಜನ ಹಾಗೆ ಸೋಳಕುಳದಿಂದ ಕೊಂಡಿದ್ದ ಭಕ್ತಿಗೆ ಕಟ್ಟುಪಟ್ಟು ಸುಮ್ಮನೆ ಇರಬೇಕಾಗಿದೆ. ನನ್ನ ಕೈಗಳು ಬಳೆಗಳು ತೊಡಿಸಿದ್ದ ಮೃದುವಾದ ಕೈಗಳೇ, ಹೂವನ್ನೆತ್ತು ಹಾರ ಕಟ್ಟೋ ಹಾಗೆ ಮಾತ್ರ ಇರುವ ಕೈಗಳು. ಆದ್ರೂ ವೀರಾದಿ ನಿಮ್ಮನ್ನು ಅಗ್ನಿಸಾಕ್ಷಿಯಾಗಿ ಕೈಪಿಡಿ ಹಿಡಿದಿದ್ದ ಕಾರಣದಿಂದ ನನ್ನ ಕೈಗಳಿಗೂ ಸ್ವಲ್ಪ ಶಕ್ತಿ ಬಂದಿದೆ. ನನ್ನ ಶೀಲವನ್ನು ಕಾಪಾಡಿಕೊಳ್ಳೋಕ್ಕೂ ನನ್ನ ಗಂಡನ ಮರ್ಯಾದೆಯನ್ನು ನೆಲೆನಾಟಿಸೋಕ್ಕೋಸ್ಕರನು ಅವಶ್ಯ ಬರಬೇಕಾದ್ರೆ ನನ್ನ ಕೈಗಳಿಗೂ ಕತ್ತಿ ಎತ್ತುವ ಶಕ್ತಿ ಬಂದುಬಿಡುತ್ತೆ. ಇದು ನೋಡಿ ಅಂತ ನಂದಿನಿ ಹೇಳಿಬಿಟ್ಟು ಮಂಚದ ಕೆಳಗಿಂದ ಪೆಟ್ಟಿಯನ್ನು ಹೊರಗಡೆ ಜರಿಸಿದ್ಲು. ಪೆಟ್ಟಿಗೆಯನ್ನು ತೆಗೆದು ಅದರ ಮೇಲ್ಗಡೆ ಇದ್ದಿದ್ದ ಬಟ್ಟೆಗಳೆಲ್ಲ ಸರಿಸಿದ್ಲು.
ಕೆಳಗಡೆ ದಗದಗ ಅಂತ ಪ್ರಕಾಶ ಮಾಡಿಕೊಂಡಿದ್ದ ಒಂದು ದೊಡ್ಡ ವಾಳನ್ನು ಒಂದು ಕೈಯಿಂದ ಅಲಕ್ಷ್ಯವಾಗಿ ಎತ್ತಿ ತಲೆಗೆ ಮೇಲೆ ಹಾರಿಸಿ ಎತ್ತಿ ಇಟ್ಲು. ಪಳವಟೇರ ಅದನ್ನು ನೋಡಿದ ಹಾಗೆ ಸ್ವಲ್ಪ ಹೊತ್ತು ಭ್ರಮಿಸಿ ನಿಂತುಬಿಟ್ರು. ಆಮೇಲೆ ಇಂಥ ಪೆಟ್ಟಿಗೆ ಒಳಗೆ ಈ ಥರ ಒಂದು ವಾಳು ಎಷ್ಟು ಕಾಲವಾಗಿದೆ, ನಿನ್ನ ಆಡೆ ಆಭರಣಗಳನ್ನು ಇಟ್ಕೊಂಡಿರೋ ಆಗತ್ತಾನೆ ಅಂದ್ಕೊಂಡಿದ್ದೇನೆ. ನಂದಿನಿ ವಾಳನ್ನು ಪೆಟ್ಟಿಗೆಯಲ್ಲಿ ತಿರ್ಗಾ ಇಟ್ಬಿಟ್ಟು, ಹೌದು, ನನ್ನ ಆಡೆ ಆಭರಣಗಳಲ್ಲಿ ಈ ಪೆಟ್ಟಿಗೆಯಲ್ಲಿ ತಾನೇ ಇಟ್ಟಿದ್ದೀನಿ. ನನ್ನ ಆಭರಣಗಳಿಗೆ ತುಂಬ ಮುಖ್ಯವಾದ ಆಭರಣ ಈ ವಾಳು. ನನ್ನ ಶೀಲವನ್ನು, ನನ್ನ ಗೌರವವನ್ನು ಕಾಪಾಡಬೇಕಾಗಿತ್ತು ಅಂತಂದ್ಲು. ಆದರೆ ಇದನ್ನು ನೀನು ಉಪಯೋಗಿಸೋಕ್ಕೆ ಅವಶ್ಯಕತೆ ಏನೂ ಬರಲ್ಲ, ನಾನೊಬ್ಬನು ಉಸಿರಿಂದ ಇರೋ ತನಕ. ಅದರಿಂದ ತಾನೇ ಈ ಬಾಳನ್ನು ನಾನು ಹೊರಗಡೆ ಎತ್ತಲಿಲ್ಲ. ಏಳೆನಾಡಿಂದ ವೇಗಿನಾಡಿ ತನಕ ಸೋಳ ರಾಜ್ಯವನ್ನು ಸೇಫ್ಟಿ ಮಾಡಿಕೊಂಡಿರುವ ನಿಮ್ಮ ಹೆಗಲಿನ ಬಲ ನನ್ನ ಗೌರವವನ್ನು ನೋಡ್ಕೊಳ್ಳೋಕ್ಕಾಗಲ್ವಾ? ಅಲ್ಲ, ಈ ಮೃದುವಾದ ನನ್ನನ್ನು ತಾನೇ ಸೇಫ್ಟಿ ಆಗದ ಆದ್ರೂ ಮುಖ್ಯವಾದ ರಾಜರಿಕವಾದ ಕಾರ್ಯಗಳಲ್ಲಿ ಪಾಲ್ಗೊಂಡಿರುವ ನೀವು ಯಾವಾಗಲೂ ನನ್ನನ್ನು ನೋಡ್ಕೊಂಡಿರೋಕ್ಕಾಗಲ್ಲ ತಾನೆ. ನಿಮ್ಮನ್ನು ಬಿಟ್ಟಿರುವ ಸಮಯಗಳಲ್ಲಿ ನನ್ನನ್ನು ನಾನೇ ಸೇಫ್ಟಿ ಮಾಡ್ಕೊಳ್ಳೋಕ್ಕೆ ಆಯುಧವಾಗಿರಬೇಕಲ್ವಾ ದೇವಿ? ಅದಕ್ಕೆ ಅವಶ್ಯಕತೆ ತಾನೇ ಏನು? ಹೋದರೆ ಹೋಗಲಿ, ಇನ್ನು ನಾನು ನಿನ್ನನ್ನು ಬಿಟ್ಟು ಇರೋದೇ ಇಲ್ಲ. ಅಯ್ಯ, ನನ್ನ ಇಷ್ಟನೂ ಅದೇ, ಆದರೆ ಈ ಒಂದು ಸತಿ ಮಾತ್ರ ನೀವು ನನ್ನನ್ನು ಬಿಟ್ಟು ತಂಜಾವೂರಿಗೆ ಹೋಗಿ ಬನ್ನಿ. ಇದೇನು ಹಠ? ಯಾತಕ್ಕೋಸ್ಕರ ಈ ಸತಿ ಮಾತ್ರ ನಾನು ನಿನ್ನನ್ನು ಇಲ್ಲಿ ಬಿಟ್ಬಿಟ್ಟು ಹೋಗಬೇಕು ಅಂತ ಪಳುವಟೇರರು ಕೇಳಿದಾಗ ಅವರು ಕಣ್ಣುಗಳು ಶಾರ್ಪಾಯಿತು. ಸ್ವಾಮಿ, ಅದಕ್ಕೆ ಎರಡು ಕಾರಣ ಇದೆ. ನನ್ನನ್ನು ನೀವು ಇವಾಗ ನಿಮ್ಮ ಜೊತೆ ಕರ್ಕೊಂಡೋದ್ರೆ ಇಲ್ಲಿದ್ದ ಮೂಢರುಗಳು ಇನ್ನೂ ನಿಮ್ಮನ್ನು ಪರಿಹಾಸ ಮಾಡಿ ನಗ್ತಾರೆ. ಮುದುಕರಿಗೆ ಚಿಕ್ಕರಾಣಿ ಹತ್ರ ಅಷ್ಟು ನಂಬಿಕೆ ಅಂತ ಹೇಳ್ತಾರೆ. ಅದನ್ನು ನೆನೆಸ್ಕೊಂಡ್ರೆ ನನಗೆ ರಕ್ತ ಕುದೀತೈತೆ. ಇನ್ನೊಂದು ಕಾರಣ, ಇನ್ನೂ ಮುಖ್ಯವಾದದ್ದು, ಸಂಬೋರೆಯರನ್ನು ನಿಮ್ಮ ಅತ್ಯಂತ ಸ್ನೇಹಿತರು ಅಂತ ಇಷ್ಟು ಕಾಲವೂ ನೀವು ಹೇಳಿ ಬಂದಿದ್ದೀರಾ, ನಂಬಿನೂ ಬಂದಿದ್ದೀರಾ. ಆದರೆ ಯುವರಾಜ ಬಂದಿದ್ದರಿಂದ ಅವರ ಮಾತಿನಲ್ಲೂ ನಡವಳಿಕೆಯಲ್ಲೂ ಬಂದಿರುವ ಚೇಂಜನ್ನು ನೀವು ನೋಡಿಲ್ವಾ? ನೀವು ನೋಡದೇ ಇದ್ದರೂ ನಾನು ನೋಡಿಕೊಂಡೇ ತಾನೇ ಇದ್ದೀನಿ. ನಾನು ಅದನ್ನು ಗಮನಿಸುತ್ತಾನೆ ಬಂದಿದ್ದೀನಿ. ಅದನ್ನು ಕಾರಣ ಏನಾಗಿರುತ್ತೆ ಅಂತ ಆಶ್ಚರ್ಯಪಡ್ತಾ ಇದ್ದೀನಿ. ನಿಮ್ಮ ಕಪಟ ಇಲ್ಲದೆ ಇದ್ದರೆ ಮನಸ್ಸಿನವರು, ಆದ್ದರಿಂದ ಆಶ್ಚರ್ಯಪಡ್ತೀರ. ನನಗೆ ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಮನುಷ್ಯರುಗಳನ್ನು ದುರಾಸೆಯನ್ನು ಇದು ಸಂಬೋರೆಯರನ್ನ ಚೇಂಜಿಗೆ ಕಾರಣ. ಯುವರಾಜ ಆದಿತ್ಯ ಕಲೆಗಾರರು ಹೆಣ್ಣುಮಕ್ಕಳನ್ನು ಮುಖ ಎತ್ತೇ ನೋಡೋದಿಲ್ಲ ಅಂತಲೂ ಮದುವೆನೇ ಮಾಡ್ಕೊಳ್ಳಲ್ಲ ಅಂತಲೂ ಹೇಳಿದ ವದಂತಿಯಾಗಿತ್ತು. ಇಲ್ಲಿ ಅವರು ಬಂದಾಗಲಿಂದ ಅದಕ್ಕೆ ಎದುರುಮಾರಾಗಿ ನಡ್ಕೊಂಬರ್ತಾ ಇರೋದನ್ನು ನೋಡಿರ್ತೀರ. ಹೆಣ್ಣುಮಕ್ಕಳು ಇರೋ ಕಡೆ ಯಾವಾಗಲೂ ಬರ್ತಾರೆ, ಮುದ್ದಾಗಿ ಮಾತಾಡ್ತಾರೆ. ಇದಕ್ಕೆಲ್ಲ ಕಾರಣ ಸಂಬೋರೆಯರ ಮಗ ಮಣಿಮೇಗಲೆ ಅಂತ ಹೇಳಿ ಮಣಿಮೇಗಲೆ ಮೇಲೆ ಅವ್ರ ಮನಸ್ಸು ಹೋಗಿದೆ. ಮಣಿಮೇಗಲೆಯನ್ನು ಬೇಟೆಯಾಡೋದಕ್ಕೆ ಕರ್ಕೊಂಡು ಹೋಗೋಣ ಅಂತ ಕಾಲಿಗಾಲಲ್ಲಿ ಹೇಳಿದ್ದಾರಲ್ವ, ಇದು ಸಂಬೋರೆಯವ್ರಿಗೆ ಗೊತ್ತಿದೆ. ಆದ್ದರಿಂದ ಹಳೆಯ ಏರ್ಪಾಡುಗಳನ್ನೆಲ್ಲ ಅವ್ರು ಮರೆತುಬಿಟ್ರು. ತಮ್ಮ ಮಗಳು ತಂಜಾವೂರು ಸಿಂಹಾಸನದಲ್ಲಿ ಚಕ್ರವರ್ತಿನಿಯಾಗಿರೋ ಹಾಗೆ ಕನಸನ್ನು ಬೇರೆ ಕಾಣೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೌದು, ನೀನು ಹೇಳೋದು ತಾನೇ ಕಾರಣವಾಗಿ ಇರಬೇಕು. ಆದರೆ ಸಂಬೋರೆಯರು ಇಂಥ ಒಂದು ನೀಚ ಗುಣ ಕೊಂಡವನು ಅಂತ ಹೇಳಿ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. 2 ತಿಂಗಳ ಮುಂಚೆ ತಾನೇ ಇದೇ ಮಾಳಿಗೆಯಲ್ಲಿ ಮಧುರಾಂಧಕರನ್ನು ತಂದೆ ಸಿಂಹಾಸನದಲ್ಲಿ ಅತಿಸಿಡೋ ಹಾಗೆ ಎಲ್ಲರೂ ಕೂಡಿ ಶಬ್ದ ಮಾಡಿದ್ದೀವಿ. ಚೀಚಿ, ಇವಾಗ ಮಾತು ತಪ್ಪದವನು ಒಬ್ಬನು ಮನುಷ್ಯನ ಅಂತ ಪಳವಟೇರು ಹೇಳಿದರು. ಸ್ವಾಮಿ, ಅದರಿಂದ ತಾನೇ ನಾನು ನಿಮ್ಮ ಜೊತೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಇಲ್ಲದೇ ಇಲ್ಲ ಸಮಯದಲ್ಲಿ ಇವ್ರುಗಳು ಇಲ್ಲಿ ಏನು ಸಂಚು ಮಾಡ್ತಾ ಇದ್ದಾರೆ ಅಂತ ಗಮನಿಸ್ಕೊಳ್ತೀನಿ. ಏನೇನು ಇವ್ರುಗಳು ಸಂಚು ಮಾಡಿದರೆ ಅದು ಫಲಿತ ಇರೋಕ್ಕೆ ದಾರಿ ನೋಡ್ತೀನಿ. ನಂದಿನಿ, ಇದರಲ್ಲೆಲ್ಲ ನೀನು ಯಾಕೆ ಪ್ರವೇಶ ಮಾಡಬೇಕು? ಗಂಡ ಶ್ರದ್ಧೆಗೊಂಡಿಲ್ಲ ಕಾರ್ಯದಲ್ಲಿ ಹೆಂಡತಿಗೂ ಶ್ರದ್ಧೆ ಇರಬೇಕಲ್ವ? ಬಾಳಿನ ಸಂಗಾತಿ ಅಂತ ಆದಮೇಲೆ ಯಾತಕ್ಕೋಸ್ಕರ ಹೇಳ್ತಾ ಇದ್ದಾರೆ? ಏನೇ ಇದ್ರೂ ಈ ಮೂರ್ಖರುಗಳಿಗೂ ನೀಚರುಗಳಿಗೂ ಮಧ್ಯದಲ್ಲಿ ನಿನ್ನೆ ಹೆಲ್ಪ್ ಇಲ್ಲದೆ ನಾನು ಬಿಟ್ಬಿಟ್ಟು ಹೋಗೋದಾ? ಅದು ನನಗೆ ಸ್ವಲ್ಪ ಸಮ್ಮತ ಇಲ್ಲ. ನನಗೆ ಇಲ್ಲಿ ಜೊತೆ ಇಲ್ಲದೆ ಹೋಗಲಿಲ್ಲ. ಮಣಿಮೇಗಲೆ ಇದ್ದಾಳೆ, ನನಗೋಸ್ಕರ ಆ ಹೆಣ್ಣು ಏನು ಬೇಕಾದರೂ ಮಾಡ್ತಾಳೆ, ಅದು ನಿಜಾನೇ. ನಾನು ಗಮನಿಸ್ತೀನಿ. ನಿನ್ನ ಮೋಹನ ಶಕ್ತಿ ಅವಳನ್ನು ನಿನ್ನ ಕೆಳಗಡೆ ಇಟ್ಟುಬಿಟ್ಟಿದೆ. ಆದ್ರೂ ಅದು ಎಷ್ಟು ದೂರ ನೆಲೆಯಾಗಿರುತ್ತೆ? ಆದಿತ್ಯ ಕರಿಗಾಲನ ಸಿಂಹಾಸನದಲ್ಲಿ ಎತ್ತಿ ಆ ಹೆಣ್ಣನ್ನು ಚಕ್ರವರ್ತಿನಿಯಾಗಿ ಆಗೋದಾಗ ಆಸೆ ತೋರಿಸಿದರೆ, ಅಯ್ಯ, ಆ ವಿಷಯದಲ್ಲಿ ನಿಮಗೆ ಸ್ವಲ್ಪ ಅನುಮಾನ ಬೇಕಾಗಿಲ್ಲ. ಮಣಿಮೇಗಲೆ ನನ್ನ ಯೋಚನೆಗೆ ಮಾರಾಗಿ ದೇವಲೋಕ ಇಂದ್ರಾಣಿ ಪದವಿಯನ್ನು ಒಪ್ಕೊಳ್ಳಲ್ಲ. ಕರಿಗಾಲನನ್ನು ಈ ಕತ್ತಿಯಿಂದ ಕೊಂದುಬಿಟ್ಟು ಬಾ ಅಂತ ಹೇಳಿದರೆ ತಕ್ಷಣ ಅವಳು ಆ ಥರ ಮಾಡಿಬಿಟ್ಟು ಬರ್ತಾಳೆ. ನನ್ನ ಮೋಹನ ಶಕ್ತಿ ಬಗ್ಗೆ ಯಾವಾಗಲೂ ನೀವೇ ಹೇಳಿದ್ದೀರಲ್ವಾ, ಅದು ಮಣಿಮೇಗಲೆಯನ್ನು ಪೂರಾ ಸೇರಿಕೊಂಡಿದೆ. ಬೇಕಾದರೆ ಈವಾಗಲೇ ನಿಮಗೆ ಅದನ್ನು ನಾನು ನಿರೂಪಿಸಿ ತೋರಿಸ್ತೀನಿ ಅಂತ ಅಂದಳು ನಂದಿನಿ. ಆ ಪಳವಟೇರಿಯರನ್ನ ಮೈ ಗಡಗಡ ಅಂತ ಆಯಿತು. ಆ ಮುದುಕರ ತುಟಿಗಲ್ಲಿ ಏನೋ ಹೇಳೋಕ್ಕೆ ಗಂಟ್ಲೆಲ್ಲ ಸಿಕ್ಕಾಕ್ಕೊಂಡು
ಹಂಗೆ ಹೇಳಿದರು, ದೇವಿ ನಿನ್ನ ಶಕ್ತಿಯನ್ನು ನನಗೆ ಗೊತ್ತು, ಆದರೆ ಕರಿಗಾಲ ವಿಷಯದಲ್ಲಿ ನೀ ಆ ಥರ ಏನು ಪರೀಕ್ಷೆ ಮಾಡಬೇಡ, ಅವನು ಅರಿಯದೇ ಇರುವ ಚಿಕ್ಕ ಹುಡುಗ, ಏನೋ ಗೊತ್ತಿಲ್ಲದೆ ಹೇಳಿದಾನೆ ಅಂತ ಹೇಳಿ ನಾವು ದೊಡ್ಡದು ಮಾಡಬಾರ್ದು. ಕರಿಗಾಲನ ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಟ್ಟರೆ ನಾವು ಅದಕ್ಕೆ ತಡೆಯಾಗಿರಬಾರ್ದು. ಅಯ್ಯ, ನಾವು ತಡೆ ಮಾಡದೇ ಇರ್ಬೋದು, ಆದರೆ ವಿಧಿ ಅಂತ ಒಂದು ಇದೆಯಲ್ಲ, ಅದನ್ನು ಯಾರು ತಡೆ ಮಾಡೋಕ್ಕಾಗುತ್ತೆ? ಮಣಿಮೇಗಲೆ ನನ್ನ ಹತ್ರ ಪ್ರಿಯ ಇದ್ದವಳಾಗಿ ಇರೋದಾಗೆ ನಾನು ಅವಳ ಹತ್ರ ಪ್ರೀತಿ ಇಟ್ಟಿದ್ದೀನಿ. ನಾನು ಒಡ ಹುಟ್ಟಿದ ತಂಗಿ ಹಾಗೇನೆ ಅವಳ ಹತ್ರ ಆಸೆ ಕೊಂಡಿದ್ದೀನಿ. ಅರ್ಪಾಯಿಲಲ್ಲಿ ಸಾಯಕ್ಕೆ ಹೋಗೋನಿಗೆ ಅವಳನ್ನ ಮದುವೆ ಕೊಡೋಕ್ಕೆ ನಾನು ಹೆಂಗೆ ಇಷ್ಟಪಡ್ತೀನಿ ಅಂತ ಅಂದಳು ನಂದಿನಿ. ಆವಾಗ ಅವಳ ದೃಷ್ಟಿ ಎಲ್ಲೋ ದೂರದಲ್ಲಿ ನಡೆಯುವ ಏನೋ ನೋಡಿಕೊಂಡು ಆಗಿರೋದಾಗ ಅನಿಸಿತ್ತು. ಪಳುವೇಟರಿ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಆಗಿಬಿಟ್ರು. ನಂದಿನಿ, ಇದೇನು ಮಾತು? ಚೋಳ ಚಕ್ರವರ್ತಿಯನ್ನು ವೇಳಕಾರ ಪಡೆಗೆ ನಾನು ಒಂದು ಸಮಯ ಹೆಡ್ಡಾಗಿದ್ದೀನಿ. ಚಕ್ರವರ್ತಿಯನ್ನು ಅವರ ಸಂತತಿಗಳನ್ನು ಉಸಿರನ್ನು ಕೊಟ್ಟಾದರೂ ಸೇಫ್ಟಿ ಮಾಡೋ ಥರ ಪ್ರತಿಜ್ಞೆ ಮಾಡಿದ್ದೀನಿ. ಅಯ್ಯ, ಆ ಸತ್ಯವನ್ನು ನೀವು ಮೀರಬೇಕು ಅಂತ ನಾನು ಹೇಳಿಲ್ವಲ್ಲ. ನಿನ್ನಿಂದ ಕರಿಗಾಲನಿಗೆ ಏನಾದರೂ ಕಷ್ಟ ಬಂದ್ರೂ ಆ ತಪ್ಪು ನನ್ನನ್ನೇ ಸೇರುತ್ತೆ. ಚಿಕ್ಕ ಮಗುವಾಗಿ ನಮ್ಮ ಪರಿಹಾಸ ಮಾತಿಂದ ತಡೆಯೋಕ್ಕಾಗದೆ ಮುದುಕ ಪಾದಕ ಮಾಡಿಬಿಟ್ಟ ಅಂತ ಲೋಕ ನನ್ನನ್ನು ನಿಂದನೆ ಮಾಡುತ್ತೆ. 6 ತಲೆಮಾರಾಗಿ ನಮ್ಮ ಕುಲ ಸೋಳರ್ಗಳಿಗೆ ಸೇಫ್ಟಿಯಾಗಿ ಬಂದಿದ್ದಾಗ ಎತ್ತಿದ್ದ ಒಳ್ಳೆಯ ಹೆಸರು ನಾಶವಾಗುತ್ತೆ. ಹಾಗಾದರೆ ನೀವು ತಕ್ಷಣ ಈ ಊರನ್ನು ಬಿಟ್ಟು ಹೋಗಬೇಕಾಗಿದ್ದೇ ಅವಶ್ಯಕತೆ ಅಂತ ನಂದಿನಿ ಮರ್ಮ ತುಂಬಿದ ಧ್ವನಿಯಲ್ಲಿ ಹೇಳಿದಳು. ಯಾತಕ್ಕೋಸ್ಕರ ಆ ಥರ ಹೇಳ್ತಾ ಇದೆಯಾ ಅಂತ ಪಳುವೇಟರಿಯರು ಕೇಳಿದರು. ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಇವಾಗ ನಾನು ಹೇಳಬೇಕಾದ ಅವಶ್ಯಕತೆ ಬಂದ್ಬಿಡ್ತು. ದುರ್ಗಾ ಪರಮೇಶ್ವರಿ ನನಗೆ ಕೆಲವು ಅಪೂರ್ವ ಶಕ್ತಿಗಳನ್ನು ಕೊಟ್ಟಿದ್ದಾಳೆ. ಅದು ನಿಮಗೆ ಗೊತ್ತು. ಸುಂದರ ಸೋಳ ಚಿಕ್ಕ ವಯಸ್ಸಲ್ಲಿ ಸ್ತ್ರೀಹತ್ಯೆ ದೋಷಕ್ಕೆ ಉಂಟಾದವರು ಅನ್ನೋದನ್ನು ನನ್ನ ಮಂತ್ರಶಕ್ತಿಯಿಂದ ಗೊತ್ತಾಯಿತು. ಅದನ್ನೇ ನಿಮಗೂ ನಿರ್ಮಿಸಿ ತೋರಿಸ್ತೀನಿ. ಅದೇ ಹಾಗೆ ಆದಿತ್ಯ ಕರಿಗಾಲನ ಕೊನೆ ಕಾಲನ್ನು ಬರ್ತಾ ಇದೆ ಅನ್ನೋದನ್ನು ಇವಾಗ ನನ್ನ ಹಗಕಣ್ಣಿಂದ ನೋಡ್ತಾ ಇದ್ದೀನಿ. ಅದು ನಿಮ್ಮ ಕೈಯಿಂದನೂ ಆಗೋದಿಲ್ಲ, ನನ್ನ ಕೈಯಿಂದನೂ ಆಗೋದಿಲ್ಲ. ಆದರೆ ಯಮನ ಪಾಶ ದಾರ ಅವನ ಹತ್ತಿರ ಬರ್ತಾ ಇದೆ ಅನ್ನೋದು ಮಾತ್ರ ನಿಶ್ಚಯ. ಕಾಡಿನಲ್ಲಿ ಬೇಟೆಯಾಡಕ್ಕೆ ಹೋದ ಕಡೆ ಅವನಿಗೆ ಕೊನೆ ಆಗ್ಬೋದು, ಇಲ್ಲ ಅರಮನೆಯಲ್ಲಿ ಮಲಗಿರುವಾಗ ಆಗ್ಬೋದು, ಹುಲಿ ಕರಡಿ ದುಷ್ಟ ಮೃಗಗಳಿಂದ ಆಗ್ಬೋದು. ಆದರೆ ಅವನ ಸ್ನೇಹಿತರುಗಳು ಬಾಣದಿಂದ ತಪ್ಪಿ ಬಿದ್ದನ್ನು ಅವನು ಸಾಯ್ಬೋದು. ಅಂಥ ಒಂದು ಮೃದುವಾದ ಹೆಣ್ಣಿನ ಕೈಯಲ್ಲಿ ಹಿಡಿದ ಕತ್ತಿಯಿಂದನೂ ಅವನಿಗೆ ಮರಣ ಬರ್ಬೋದು. ಆದರೆ ಅಯ್ಯ, ಅವನ ಮರಣ ನಿಮ್ಮ ಕೈ ಹಿಡಿದು ಮದುವೆ ಮಾಡಿಕೊಂಡ ನನ್ನ ಕೈಯಿಂದ ಆಗೋದು ಅಂತ ಹೇಳಿ ನಿಮಗೆ ಪ್ರಮಾಣ ಮಾಡಿಕೊಡ್ತಾ ಇದ್ದೀನಿ. ಬೀದಿ ಓರದಲ್ಲಿ ಅನಾದಿಯಾಗಿ ನಿಂತ ನನ್ನನ್ನು ನೀವು ಲೋಕವೇ ನೋಡು ಹಾಗೆ ಮದುವೆ ಮಾಡಿಕೊಂಡು ಚಿಕ್ಕರಾಣಿ ಮಾಡಿದ್ದೀರ. ಅಂಥ ನಿಮಗೆ ನಾನು ಯಾವ ಒಂದು ಅಪವಾದನ ಬರದೆ ನೋಡ್ಕೋತೀನಿ. ಅದಕ್ಕೆ ಅಂತಲೇ ನೀವು ಇಂಥ ಸಮಯ ಇಲ್ಲಿ ಇರೋದು ಬೇಡ, ಹೋಗ್ಬಿಡ್ರಿ ಅಂತ ಹೇಳಿ ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಇರುವ ಸಮಯದಲ್ಲಿ ಕರಿಗಾಲನಿಗೆ ಎಂಥ ವಿಧವಾದ ವಿಪತ್ತು ಆದ್ರೂ ಲೋಕದವರು ನಿಮ್ಮನ್ನು ಅದ್ರ ಜೊತೆ ಸಂಬಂಧ ಮಾಡ್ತಾರೆ. ಅರುಳ್ಮೊಳಿವರ್ಮನ ಕಡಲ್ಕೊಂಡಿದ್ದಕ್ಕೆ ನಿಮ್ಮಿದೆ ಅಪವಾದ ಹೇಳಿಲ್ವಾ? ಆ ಥರ ಇದಕ್ಕೂ ನಿಮ್ಮ ಮೇಲೆ ತಪ್ಪು ಹೇಳ್ತಾರೆ. ನಿಮ್ಮಿಂದ ವಿಪತ್ತು ಬಂದಿದೆ ಅಂತ ಹೇಳೋದಕ್ಕಿಂತನೂ ನೀವು ಯಾಕೆ ಅದನ್ನು ತಡೀಲಿ ಅಂತ ಕೇಳ್ತಾರೆ. ಆದರೆ ನಿಮ್ಮ ವಜ್ರಾಯುಧ ಹಾಗೇ ಇರುವ ಕೈಗಳಿಂದ ಕರಿಗಾಲನಿಗೆ ಬರುವ ವಿಪತ್ತನ್ನು ತಡೆಯೋಕ್ಕಾಗಲ್ಲ. ಆದ್ದರಿಂದ ನೀವು ತಕ್ಷಣ ಹೋಗ್ಬಿಡಬೇಕು. ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡೋದ್ರೆ ಅದ್ರ ಬಗ್ಗೆನೂ ಸುಮ್ಮನೆ ಅನುಮಾನ ಬರುತ್ತೆ. ಮುಂಚೆನೇ ಗೊತ್ತಿದ್ದಾಗಿದ್ದ ನನ್ನನ್ನು ಕರ್ಕೊಂಡು ಹೋಗಿಬಿಟ್ಟದಾಗೆ ಹೇಳ್ತಾರೆ. ಆದ್ದರಿಂದ ನೀವು ಮಾತ್ರನೇ ಹೋಗಬೇಕು. ಏನಾದ್ರೂ ಹೇಗೆ ನಡೆದ್ರೂ ಅದರಿಂದ ನಿಮಗೆ ಅಪಗತಿ ಏನು ಬರದೇ ಇರೋಕ್ಕಾಗೆ ನೋಡ್ಕೊಳ್ಳೋಕ್ಕೆ ನಾನು ಇಲ್ಲಿರ್ತೀನಿ. ಅಯ್ಯ, ನನ್ನ ಹತ್ರ ಅಷ್ಟೊಂದು ನಂಬಿಕೆ ನಿಮಗೂ ಇದೆಯಾ ಅಂತ ನಂದಿನಿ ಕೇಳಿಬಿಟ್ಟು ತನ್ನ ದೊಡ್ಡ ಕಣ್ಣುಗಳಿಂದ ಪಳುವೇಟರನ್ನ ಮನಸ್ಸನ್ನೇ ತೂರಿ ನೋಡೋ ಹಾಗೆ ನೋಡಿದ್ಲು. ಪಾಪ ಆ ಮುದುಕರು ನಂದಿನಿನ ಬಾಣದಿಂದ ದೊಡ್ಡದಾಗಿ ಕಲಕ ಆಗಿದ್ದರು. ಅವಳ ಕಣ್ಣಿನ ಬಾಣಕ್ಕೆ ಮುಂಚೆ ಅವಳು ಗದಿಕಲಂಗಿ ಅವಳಿಗೆ ಶರಣರಾದರು. ಇಷ್ಟರಲ್ಲಿ 39ನೇ ಸಂಚಿಕೆ ಮುಗಿಯಿತು.